ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ KSET ಪ್ರಿಪ್ರೇಷನ್ಸ್ 2024 ನ್ಯೂಕ್ಲಿಯರ್ ಫಿಸಿಕ್ಸಿಂದ KSET 2013ನಲ್ಲಿ ಏನು ಕ್ವೆಶನ್ಸ್ ಬಂದಿತ್ತು ಆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ದು ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 2013ನಲ್ಲಿ 10 to 11 ಕ್ವೆಶನ್ಸ್ ಬಂದಿತ್ತು ನ್ಯೂಕ್ಲಿಯರ್ ಫಿಸಿಕ್ಸಿಂದ. ಸೊ ಆ 10 to 11 ಕ್ವೆಶನ್ಸ್ನ ಡಿಸ್ಕಸ್ ಮಾಡೋದ್ರಲ್ಲಿ ಕೆಲವೊಂದು ನ್ಯೂಕ್ಲಿಯರ್ ಫಿಸಿಕ್ಸ್ ಟಾಪಿಕ್ಸು ಡಿಸ್ಕಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಟ್ ಡೌನ್ ಮಾಡ್ಕೊಳ್ರಿ. ನಿಮ್ಗೆ ಏನೇ ಡೌಟ್ಸ್ ಬಂದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಫಸ್ಟ್ ಒನ್ ನ್ಯೂಕ್ಲಿಯರ್ ಫಿಸಿಕ್ಸ್ PYQs ಫ್ರಮ್ ನ್ಯೂಕ್ಲಿಯರ್ ಫಿಸಿಕ್ಸ್. ಸೊ KSET ಫಿಸಿಕ್ಸ್ PYQs ಫ್ರಮ್ ನ್ಯೂಕ್ಲಿಯರ್ ಫಿಸಿಕ್ಸ್ 2013. ಸೊ ಇಲ್ಲಿ ನಾನು ಬರೀ 2013ನಲ್ಲಿ ಬಂದಿರೋ ಕ್ವೆಶನ್ಸ್ನ ಮಾತ್ರ ತೊಗೊತಾ ಇದ್ದೀನಿ. 2013ನಲ್ಲಿ ಅಂದರೆ ನಮಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಎರಡು ಪಾರ್ಟ್ನಲ್ಲಿ ಬರ್ತಾಯಿತ್ತು. ಸೊ ಪೇಪರ್ 1ನಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್ ಇರಲಿಲ್ಲ. ಪೇಪರ್ 1 ಜನರಲ್ ಪೇಪರ್ ಇರ್ತಾಯಿತ್ತು. ಪೇಪರ್ 2 ಪೇಪರ್ 3 ಎರಡು ಇರ್ತಾಯಿತ್ತು. ಪೇಪರ್ 2ನಲ್ಲಿ ಜನರಲ್ ಪೇಪರ್ ನ್ಯೂಕ್ಲಿಯರ್ ಫಿಸಿಕ್ಸ್ ಪೇಪರ್ ಇರ್ತಾ ಇರಲಿಲ್ಲ. ಬಟ್ ಪೇಪರ್ 3ನಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್ ಇರ್ತಾಯಿತ್ತು. ಸೊ ಹಾಗಾಗಿ ಪೇಪರ್ 3ನಲ್ಲಿ ಮಾತ್ರ ನ್ಯೂಕ್ಲಿಯರ್ ಫಿಸಿಕ್ಸ್ದು 11 ಕ್ವೆಶನ್ಸ್ ಬಂದಿದೆ 2013ನಲ್ಲಿ. ಸೊ ಹಾಗಾಗಿ ನಾನು ಆ ಕ್ವೆಶನ್ಸ್ದು ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ಲಿ ಆ 11 ಕ್ವೆಶನ್ಸ್ ಡಿಸ್ಕಸ್ ಮಾಡೋದ್ರಲ್ಲಿ ಕೆಲವೊಂದಿಷ್ಟು ಟಾಪಿಕ್ಸು ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ಬೋದು. ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಟ್ ಡೌನ್ ಮಾಡ್ಕೊಳ್ರಿ ಆ್ಯಂಡ್ ಅರ್ಥ ಮಾಡ್ಕೊಳ್ರಿ. ದ GM ಕೌಂಟರ್ ಈಸ್ ಎನರ್ಜಿ ಸೆಲೆಕ್ಟಿವ್, ದ ನಾನ್ ಎನರ್ಜಿ ಸೆಲೆಕ್ಟಿವ್, ಅ ಸ್ಸಿಂಟಿಲೇಷನ್ ಡಿಟೆಕ್ಟರ್, ಸೆಮಿಕಂಡಕ್ಟರ್ ಡಿಟೆಕ್ಟರ್. ಸೊ GM ಕೌಂಟರ್ ಅಂದರೆ ನಾವು ಆಲ್ಮೋಸ್ಟ್ BScನಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ MScನಲ್ಲೆಲ್ಲ ಯೂಸ್ ಮಾಡಿರ್ತೀವಿ. GM ಕೌಂಟರ್ಸ್ ಅಂದರೆ ಏನಂತ ಕರಿತೀವಿ, ಗೀಗರ್ ಮುಲ್ಲರ್ ಕೌಂಟರ್ಸ್ ಅಂತ ಕರಿತೀವಿ. ಸೊ ಗೀಗರ್ ಮುಲ್ಲರ್ ಕೌಂಟರ್ಸ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ರೇಡಿಯೇಷನ್ಸ್ನ ಕೌಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನೋಡೋಣ. ಸೊ ಗೀಗರ್ ಮುಲ್ಲರ್ ಕೌಂಟರ್ ಇಸ್ ಅ ಟ್ಯೂಬ್. A Geiger Muller tube can detect the presence of radiation but not its energy. ಅಂದರೆ ಇದು ಬರೀ ರೇಡಿಯೇಷನ್ಸ್ನ ಮಾತ್ರ ಡಿಟೆಕ್ಟ್ ಮಾಡುತ್ತೆ, ಎನರ್ಜಿನ ಡಿಟೆಕ್ಟ್ ಮಾಡಲ್ಲ. ವಿಚ್ ಇನ್ಫ್ಲುಯೆನ್ಸಸ್ ದ ರೇಡಿಯೇಷನ್ಸ್ ಅಯನೈಸಿಂಗ್ ಎಫೆಕ್ಟ್. ಸೊ ರೇಡಿಯೇಷನಿಂದ ಏನು ಅಯನೈಸೇಷನ್ ಎಫೆಕ್ಟ್ ಆಗುತ್ತೆ ಅದನ್ನು ನಾವು ಸ್ಟಡಿ ಮಾಡ್ಬೋದು. Consequently, Geiger Muller counter or GM counter is a device used for the detection and measurement of all types of radiations like alpha, beta, gamma radiations. ಎಲ್ಲ ಟೈಪ್ಸ್ ರೇಡಿಯೇಷನ್ಸ್ನ ನಾವು ಡಿಟೆಕ್ಟ್ ಮಾಡ್ಬೋದು GM ಕೌಂಟರ್ನಲ್ಲಿ. ಬೇಸಿಕಲಿ ಇಟ್ ಕನ್ಸಿಸ್ಟ್ ಆಫ್ ಎ ಪೇರ್ ಆಫ್ ಎಲೆಕ್ಟ್ರೋಡ್ಸ್ ಸರೌಂಡೆಡ್ ಬೈ ಎ ಗ್ಯಾಸ್. ಸೊ ಇದರಲ್ಲಿ ಗೀಗರ್ ಮುಲ್ಲರ್ ಕೌಂಟರ್ನಲ್ಲಿ ಏನಿರುತ್ತೆ, ಎಲೆಕ್ಟ್ರೋಡ್ಸ್ ಇರುತ್ತೆ, ಅದು ಸರೌಂಡೆಡ್ ಬೈ ಗ್ಯಾಸ್ ಇರುತ್ತೆ. ದ ಎಲೆಕ್ಟ್ರೋಡ್ಸ್ ಹ್ಯಾವ್ ಅ ಹೈ ವೋಲ್ಟೇಜ್ ಅಕ್ರಾಸ್ ದಮ್, ದಟ್ ಆರ್ 450 to 650 ವೋಲ್ಟ್ಸ್ ಇರುತ್ತೆ. ಸೊ ಅರೌಂಡ್ 500 ವೋಲ್ಟ್ಸು ಯೂಸ್ ಮಾಡ್ತೀವಿ ನಾವು. ದ ಗ್ಯಾಸ್ ಯೂಶಲಿ ಅ ಹೀಲಿಯಮ್ ಆರ್ ಆರ್ಗನ್ ಗ್ಯಾಸ್. ಸೊ ಅದು ಏನು ನೋಬಲ್ ಗ್ಯಾಸ್ ಫಿಲ್ ಮಾಡಿರ್ತಾರೆ ಗೀಗರ್ ಮುಲ್ಲರ್ ಕೌಂಟರ್ನಲ್ಲಿ. ವೆನ್ ರೇಡಿಯೇಷನ್ ಎಂಟರ್ಸ್ ದ ಟ್ಯೂಬ್ ಇಟ್ ಕ್ಯಾನ್ ಅಯನೈಸ್ ದ ಗ್ಯಾಸ್. ದ ions and the electrons are attracted to the electrodes and an electric current is produced. ಸೊ ಯಾವಾಗ ಆ ಟ್ಯೂಬ್ ಒಳಗಡೆ ಯಾವಾಗ ರೇಡಿಯೇಷನ್ಸ್ ಎಂಟರ್ ಆಗುತ್ತೆ, ಸೊ ಆ ರೇಡಿಯೇಷನ್ಸ್ ಎಂಟರ್ ಆದಾಗ ಏನಾಗುತ್ತೆ, ಆ ಟ್ಯೂಬ್ ಎಲೆಕ್ಟ್ರೋಡ್ ಸರೌಂಡಿಂಗ್ನಲ್ಲಿ ಇರೋವಂಥ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅಯನೈಸ್ ಆಗುತ್ತೆ. ಸೊ ಅಯನೈಸ್ ಆಗಿಬಿಟ್ಟು ಆವಾಗ ಏನಾಗುತ್ತೆ, ದ ಅಯನ್ಸ್ ಆರ್ ಅಟ್ರಾಕ್ಟೆಡ್ ಟು ದ ಎಲೆಕ್ಟ್ರೋಡ್ಸ್ ಆ್ಯಂಡ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್. ಅ ಸ್ಕೇಲಾರ್ ಕೌಂಟ್ಸ್ ದ ಕರೆಂಟ್ ಪಲ್ಸಸ್ ಆ್ಯಂಡ್ ಆನ್ ಒಬ್ಟೈನ್ಸ್ ಅಕೌಂಟ್ ವೆನ್ ಎವರ್ ರೇಡಿಯೇಷನ್ಸ್ ಅಯನೈಸ್ ದ ಗ್ಯಾಸ್. ಸೊ ಯಾವಾಗ ರೇಡಿಯೇಷನ್ಸು ಗ್ಯಾಸ್ನ ಅಯನೈಸ್ ಮಾಡುತ್ತೆ, ಸೊ ಆವಾಗ ಅದು ಸ್ಕೇಲಾರ್ ಏನಾಗುತ್ತೆ, ಕೌಂಟ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಸ್ಸಿಂಟಿಲೇಷನ್ ಡಿಟೆಕ್ಟರ್. ಸೊ ಸ್ಸಿಂಟಿಲೇಷನ್ ಡಿಟೆಕ್ಟರ್ ಅಂದರೆ ಏನು, ಇಟ್ ಈಸ್ ಎ ಮೆಟೀರಿಯಲ್ ದಟ್ ಎಕ್ಸಿಬಿಟ್ಸ್ ಸ್ಸಿಂಟಿಲೇಷನ್, ದ ಪ್ರಾಪರ್ಟಿ ಆಫ್ ಲ್ಯೂಮಿನೆಸೆನ್ಸ್ ವೆನ್ ಎಕ್ಸೈಟೆಡ್ ಬೈ ಅಯನೈಸಿಂಗ್ ರೇಡಿಯೇಷನ್. ಸೊ ಸ್ಸಿಂಟಿಲೇಷನ್ ಡಿಟೆಕ್ಟರ್ ಅಂದರೆ ಏನು, ಇವಾಗ ಯಾವುದಾದ್ರೂ ಒಂದು ಲ್ಯೂಮಿನೆಸೆನ್ಸ್ ಪ್ರಾಪರ್ಟಿ ಇರೋಂಥ ಒಂದು ಮೆಟೀರಿಯಲ್ ಇರುತ್ತೆ. ಸೊ ಆ ಮೆಟೀರಿಯಲ್ಗೆ ಏನು ರೇಡಿಯೇಷನ್ ಬಂದು ಹಿಟ್ ಮಾಡಿದಾಗ, ಸೊ ವೆನ್ ರೇಡಿಯೇಷನ್ ಹಿಟ್ಸ್ ದಟ್ ಮೆಟೀರಿಯಲ್, ಆ ಮೆಟೀರಿಯಲ್ ಹಿಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ಸ್ಪಾರ್ಕ್ ಬರುತ್ತೆ. ಸೊ ಆ ಸ್ಪಾರ್ಕ್ನ ನಾವೇನಂತ ಕರಿತೀವಿ, ಸ್ಸಿಂಟಿಲೇಷನ್ ಅಂತ ಕರಿತೀವಿ. ಸೊ ಸಪೋಸ್ ಇವಾಗ ಯಾವುದೋ ಒಂದು ಮೆಟೀರಿಯಲ್ ಇರುತ್ತೆ, ಆ ಮೆಟೀರಿಯಲ್ಗೆ ಒಂದು ರೇಡಿಯೇಷನ್ ಬಂದು ಹಿಟ್ ಮಾಡಿದ್ರೆ ಅಲ್ಲಿ ಸ್ಪಾರ್ಕ್ ಬರುತ್ತೆ. ಸೊ ಆ ಸ್ಪಾರ್ಕ್ನ ನಾವೇನಂತ ಕರಿತೀವಿ, ಸ್ಸಿಂಟಿಲೇಷನ್ ಅಂತ ಕರಿತೀವಿ. ಇಟ್ ಈಸ್ ಅ ಮೆಟೀರಿಯಲ್ ದಟ್ ಎಕ್ಸಿಬಿಟ್ಸ್ ಸ್ಸಿಂಟಿಲೇಷನ್, ದ ಪ್ರಾಪರ್ಟಿ ಆಫ್ ಲ್ಯೂಮಿನೆಸೆನ್ಸ್. ಸೊ ಲ್ಯೂಮಿನೆಸೆನ್ಸ್ ಅಂದರೆ ಈಗ ಸಪೋಸ್ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೋದು, ಸ್ಪಾರ್ಕ್ ಯಾವ ರೀತಿ ಅಂತ ಅಂದರೆ,
ಈಗ ಮಳೆ ಬರೋಕ್ಕಿಂತ ಮುಂಚೆ ಗುಡುಗು ಸಿಡಿಲು ಬರುತ್ತೆ. ಸೊ ಆ ಗುಡುಗು ಸಿಡಿಲು ಬರಬೇಕಾದಾಗ ಯಾವ ರೀತಿ ಸ್ಪಾರ್ಕ್ಸ್ ಬರುತ್ತೆ, ಸೊ ಆ ರೀತಿ ಸ್ಪಾರ್ಕು ಯಾವಾಗ ರೇಡಿಯೇಷನ್ಸು ಆ ಲ್ಯುಮಿನೆಸೆಂಟ್ ಮೆಟೀರಿಯಲ್ ಮೇಲೆ ಇನ್ಸಿಡೆಂಟ್ ಆದಾಗ ಸ್ಪಾರ್ಕ್ ಬರುತ್ತೆ. ಸೊ ಆ ಸ್ಪಾರ್ಕ್ನ ನಾವೇನಂತ ಕರಿತೀವಿ, ಪ್ರಾಪರ್ಟಿ ಆಫ್ ಲ್ಯುಮಿನೆಸೆನ್ಸ್ ಅಂತ ಕರಿತೀವಿ. ಆ್ಯಂಡ್ ದಟ್ ಸ್ಪಾರ್ಕ್ ಬರೋದನ್ನು ಸಿಂಟಿಲೇಷನ್ ಅಂತ ಕರೀತಾರೆ. ಸೊ ಲ್ಯುಮಿನೆಸೆಂಟ್ ಮೆಟೀರಿಯಲ್ಸ್ ವೆನ್ ಸ್ಟ್ರಕ್ ಬೈ ಅನ್ ಇನ್ಕಮಿಂಗ್ ಪಾರ್ಟಿಕಲ್ ಅಬ್ಸಾರ್ಬ್ಸ್ ಇಟ್ಸ್ ಎನರ್ಜಿ ಆ್ಯಂಡ್ ಸಿಂಟಿಲೇಟ್ಸ್. ಸೊ ಅದೇನಾಗುತ್ತೆ, ಒಂದು ರೇಡಿಯೇಷನ್ ಬಂದು ಹಿಟ್ ಮಾಡಿದಾಗ ಆ ಲ್ಯುಮಿನೆಸೆಂಟ್ ಮೆಟೀರಿಯಲ್ ಏನಿರುತ್ತೆ ಆ ಮೆಟೀರಿಯಲ್ಲು ಆ ರೇಡಿಯೇಷನ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮತ್ತೆ ಎಮಿಟ್ ಮಾಡುತ್ತೆ. ಸೊ ಆ ಎಮಿಟ್ ಮಾಡಿದಾಗ ಬರೋ ಸ್ಪಾರ್ಕ್ನೇ ನಾವು ಸಿಂಟಿಲೇಷನ್ ಅಥವಾ ಲೈಟ್ ಅಂತ ಕರಿತೀವಿ. ಸೊ ಸಿಂಟಿಲೇಷನ್ ಡಿಟೆಕ್ಟರ್ಸ್ದು ಫಂಕ್ಷನ್ ಅದು ಗೊತ್ತಿರಬೇಕು. ದೆನ್ ನೆಕ್ಸ್ಟ್ ಕಮ್ಸ್ ದ ಸೆಮಿಕಂಡಕ್ಟರ್ ಡಿಟೆಕ್ಟರ್. ಸೊ ಸೆಮಿಕಂಡಕ್ಟರ್ ಡಿಟೆಕ್ಟರ್ ಅಂದರೆ ಇಟ್ ಈಸ್ ಅ ಡಿವೈಸ್ ದಟ್ ಯೂಸಸ್ ಸೆಮಿಕಂಡಕ್ಟರ್. ಸೊ ಲೈಕ್ ಯೂಶಲಿ ಸೆಮಿಕಂಡಕ್ಟರ್ಸ್ ಅಂದರೆ ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಮ್ ಯೂಸ್ ಮಾಡಿ ಟು ಮೆಷರ್ ದ ಎಫೆಕ್ಟ್ ಆಫ್ ಇನ್ಸಿಡೆಂಟ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಫೋಟಾನ್ಸ್. ನಮ್ಮ ಎಫೆಕ್ಟ್ ಸ್ಟಡಿ ಮಾಡೋದಕ್ಕೆ ಸೆಮಿಕಂಡಕ್ಟರ್ ಡಿಟೆಕ್ಟರ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ GM ಕೌಂಟರ್ ಇಟ್ ಈಸ್ ನಾಟ್ ಎನರ್ಜಿ ಸೆಲೆಕ್ಟಿವ್, ಸೊ ಇಟ್ ಈಸ್ ಅ ನಾನ್ ಎನರ್ಜಿ ಸೆಲೆಕ್ಟಿವ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಜಸ್ಟ್ ಸಿಂಟಿಲೇಷನ್ ಡಿಟೆಕ್ಟರ್, ಸೆಮಿಕಂಡಕ್ಟರ್ ಡಿಟೆಕ್ಟರ್ ಬಗ್ಗೆ ಐಡಿಯಾ ಗೊತ್ತಿರಲಿ ಅಂತ ಹೇಳಿದ್ದೀನಿ. ಸೊ ಜಸ್ಟ್ ಇದ್ರದ್ದು ಸಿಂಟಿಲೇಷನ್ ಡಿಟೆಕ್ಟರ್ಗೂ ಸೆಮಿಕಂಡಕ್ಟರ್ ಡಿಟೆಕ್ಟರ್ಗೂ GM ಕೌಂಟರ್ಗೂ ನಮಗೆ ಇದಿಲ್ಲ. ಬಟ್ ಏನಂದರೆ ನಿಮಗೆ ಎನರ್ಜಿ ಸೆಲೆಕ್ಟಿವ್, ನಾನ್ ಎನರ್ಜಿ ಸೆಲೆಕ್ಟಿವ್. ಸೊ ಇಟ್ ಈಸ್ ನಾಟ್ ಎನ್ ಎನರ್ಜಿ ಸೆಲೆಕ್ಟಿವ್, ಇಟ್ ಈಸ್ ಅ ನಾನ್ ಎನರ್ಜಿ ಸೆಲೆಕ್ಟಿವ್. ಇಟ್ ಈಸ್ ಜಸ್ಟ್ ಐಡೆಂಟಿಫೈಸ್ ದ ರೇಡಿಯೇಷನ್ಸ್ ಅನ್ನೋದು ಗೊತ್ತಿರಬೇಕು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಎಲ್ಲ ಕ್ವೆಶನ್ಸು ನಾನು 2013 ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ, ಅ ನ್ಯೂಕ್ಲಿಯಸ್ ಹ್ಯಾಸ್ ಅ ಮಾಸ್ ನಂಬರ್ 216, ಇಟ್ಸ್ ರೇಡಿಯಸ್ ಈಸ್. ಸೊ ನಮಗೆ ರೇಡಿಯಸ್ದು ಫಾರ್ಮುಲಾ ಏನು ಗೊತ್ತಿದೆ, ರೇಡಿಯಸ್ ಆಫ್ ನ್ಯೂಕ್ಲಿಯಸ್. ಸೊ ದಟ್ ಈಸ್ ಗಿವನ್ ಬೈ ಆರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕ್ಯೂಬ್ ರೂಟ್ ಆಫ್ 1/3. ಸೊ ವೇರ್ 3 ಎ ಇಸ್ ದ ಏನು ಮಾಸ್ ನಂಬರ್ ಅಂತ ಹೇಳ್ತೀವಿ, ಎ ಇಸ್ ದ ಮಾಸ್ ನಂಬರ್. ಸೊ ಇಲ್ಲಿ ಆರ್ ಇಸ್ ಈಕ್ವಲ್ಸ್ ಟು ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದ್ರೆ ಇದನ್ನ ಏನಂತ ಬರಿತೀವಿ, R0 ಇಂಟು ಎ ಪವರ್ 1/3 ಅಂತ ಬರಿತೀವಿ. R0 ಅಂದರೆ ಏನು, 1.3 ಇಂಟು 10⁻⁻15. ಸೊ ದಟ್ ಈಸ್ ಫರ್ಮಿ ಅಂತ ಬರಿತೀವಿ. ಒನ್ ಫರ್ಮಿ ಅಂದರೆ 10⁻⁻15. ಈಗ ಕ್ಯೂಬ್ ರೂಟ್ ಆಫ್ ಮಾಸ್ ನಂಬರ್ ಕೊಟ್ಟಿದ್ದಾರೆ 216. ಸೊ 216 ಹೋಲ್ ಪವರ್ 1/3 ಅಂತ ಬರ್ಕೊತೀರಿ. ಈಗ 1.3 ಇಂಟು 10⁻⁻15 ಇಂಟು 216ನ ನಾವೇನಂತ ಬರಿಬೋದು, 6 ಕ್ಯೂಬ್ ಅಂತ ಬರಿಬೋದು. 6 ಕ್ಯೂಬ್ ಹೋಲ್ ಪವರ್ 1/3 ಅಂದರೆ ಇಲ್ಲೇನಾಗುತ್ತೆ, 3 ಕ್ಯಾನ್ಸಲ್ ಆದರೆ ನಮಗೇನು ಉಳಿಯುತ್ತೆ, 6 ಉಳಿಯುತ್ತೆ. ಸೊ 6 ಇಂಟು 1.3 ಮಾಡಿದ್ರೆ ಏನು ಬರುತ್ತೆ ನಮ್ಮ ಆನ್ಸರು, 13 6 78. ಸೊ ದಟ್ ಈಸ್ 7.8 ಇಂಟು 10⁻⁻15. 10⁻⁻15 ಅಂದರೆ 1 ಫರ್ಮಿ ಈಕ್ವಲ್ ಟು 10⁻⁻15 ಅಂತ ಬರಿತೀವಿ. ಸೊ ಇಂಟು 10⁻⁻15 ಅಂದರೆ ಇದನ್ನು ನಾವೇನಂತ ಬರಿಬೋದು, 1 ಫರ್ಮಿ ಅಂತ ಬರಿಬೋದು. ಸೊ ಆನ್ಸರ್ ಏನು ಬರುತ್ತೆ ನಮಗೆ, 7.8 ಫರ್ಮಿ ಬರುತ್ತೆ. ಸೊ 7.8 ಫರ್ಮಿ ಅಂದರೆ ನಮಗೆ ಇದರಲ್ಲಿ ಕೊಟ್ಟಿರೋದ್ರಲ್ಲಿ 0.78 ಫರ್ಮಿ, 0.087 ಫರ್ಮಿ, 78 ಫರ್ಮಿ ಆ್ಯಂಡ್ 78 ಫರ್ಮಿ ಆ್ಯಂಡ್ 7.8 ಫರ್ಮಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ 7.8 ಫರ್ಮಿ. ಸೊ ಇದ್ರದ್ದು ಕ್ಯಾಲ್ಕುಲೇಷನ್ಸ್ ಇಲ್ಲಿದೆ, ಜಸ್ಟ್ ಚೆಕ್ ಮಾಡ್ಕೊಳ್ರಿ. ದ ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ಲಿಕ್ವಿಡ್ ಡ್ರಾಪ್ ಮಾಡೆಲ್ ದ ಸರ್ಫೇಸ್ ಕರೆಕ್ಷನ್ ಟರ್ಮ್ ಇಸ್ ಪ್ರೊಪೋರ್ಷನಲ್ ಟು. ಸೊ ಈಗ ಲಿಕ್ವಿಡ್ ಡ್ರಾಪ್ ಮಾಡೆಲ್ನಲ್ಲಿ ಸರ್ಫೇಸ್ ಕರೆಕ್ಷನ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಪ್ರೀವಿಯಸ್ಸು ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಯರ್ಲಿ 1 hour ವೀಡಿಯೋ ಇದೆ. ಸೊ ನೀವು ಲಿಕ್ವಿಡ್ ಡ್ರಾಪ್ ಮಾಡೆಲ್ಸ್ ಬಗ್ಗೆ ಜಸ್ಟ್ ನ್ಯೂಕ್ಲಿಯರ್ ಮಾಡೆಲ್ಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ, ನ್ಯೂಕ್ಲಿಯರ್ ಮಾಡೆಲ್ಸ್ನಲ್ಲಿ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಇದೆ, ಶೆಲ್ ಮಾಡೆಲ್ ಇದೆ, ಕಲೆಕ್ಟಿವ್ ಮಾಡೆಲ್ ಇದೆ, ಆಪ್ಟಿಕಲ್ ಮಾಡೆಲ್ ಇದೆ. ಸೊ ನಾನು ಅದರಲ್ಲಿ ಲಿಕ್ವಿಡ್ ಡ್ರಾಪ್ ಮಾಡೆಲ್ಲು, ಶೆಲ್ ಮಾಡೆಲ್ಲು ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಬಗ್ಗೆ, ಸೆಮಿ ಎಂಪಿರಿಕಲ್ ಮಾಸ್ ಫಾರ್ಮುಲಾದ ಬಗ್ಗೆ, ಬೈಂಡಿಂಗ್ ಎನರ್ಜಿ ಬಗ್ಗೆ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಜಸ್ಟ್ ನಿಮಗೆ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆ ವಿಡಿಯೋ ನೋಡ್ಕೊಳ್ರಿ. ಇದರಲ್ಲಿ ಏನು ಕೊಟ್ಟಿರೋದೆ, ಅಕಾರ್ಡಿಂಗ್ ಟು ಲಿಕ್ವಿಡ್ ಡ್ರಾಪ್ ಮಾಡೆಲ್ ದ ಸರ್ಫೇಸ್ ಕರೆಕ್ಷನ್ ಟರ್ಮ್ ಇಸ್ ಪ್ರೊಪೋರ್ಷನಲ್ ಟು. ಸೊ ಈಗ ಲಿಕ್ವಿಡ್ ಡ್ರಾಪ್ ಮಾಡೆಲ್ನಲ್ಲಿ ಜಸ್ಟ್ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದರೆ, ಲಿಕ್ವಿಡ್ ಡ್ರಾಪ್ ಮಾಡೆಲ್ನಲ್ಲಿ ನ್ಯೂಕ್ಲಿಯಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಲಿಕ್ವಿಡ್ ಡ್ರಾಪ್ ಅಂತಂದರೆ ಏನು, ನ್ಯೂಕ್ಲಿಯಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಡ್ರಾಪ್ ಆಫ್ ವಾಟರ್. ಸೊ ಆ ರೀತಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ನ್ಯೂಕ್ಲಿಯಸ್ ಇಸ್ ಅಸ್ಯೂಮ್ಡ್ ಟು ರಿಸೆಂಬಲ್ ಅ ಸ್ಪೆರಿಕಲ್ ಲಿಕ್ವಿಡ್ ಡ್ರಾಪ್ ಆಫ್ ರೇಡಿಯಸ್ R is equals to R0 a power 1/3. We may assume that the force similar to the surface tension of a liquid acts on the nucleons near the surface of the nucleus sphere. ಸೊ ಅಂದರೆ ಏನು, ಈಗ ಒಂದು ನಾವು ಡ್ರಾಪ್ ತೊಗೊಂಡ್ರೆ
ಆ ಡ್ರಾಪ್ನಲ್ಲಿ ಹೆಂಗೆ ಫೋರ್ಸಸ್ ಎಲ್ಲನೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟು ಇಟ್ ಗಿವ್ಸ್ ಅ ಸ್ಪೆರಿಕಲ್ ಶೇಪ್ ಟು ದ ಡ್ರಾಪ್ ಆಫ್ ವಾಟರ್. ಸೇಮ್ ವೇ ಲಿಕ್ವಿಡ್ಸ್ನಲ್ಲಿ ಕೂಡ ನ್ಯೂಕ್ಲಿಯಸ್ ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳ್ತೀವಿ. ಸೊ ದೀಸ್ ನ್ಯೂಕ್ಲಿಯನ್ಸ್ ಆರ್ ಆ್ಯಕ್ಟೆಡ್ ಅಪಾನ್ ಬೈ ದ ಅಟ್ರಾಕ್ಟಿವ್ ಫೋರ್ಸಸ್ ಡ್ಯೂ ಟು ದ ನ್ಯೂಕ್ಲಿಯಾನ್ಸ್ ಇನ್ಸೈಡ್ ದ ಸ್ಪಿಯರ್. ಸೊ ನ್ಯೂಕ್ಲಿಯಸ್ ಒಳಗಡೆ ಏನು ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ, ಸೊ ಅದರದ್ದು ಆ್ಯಕ್ಷನಿಂದ ಅದಕ್ಕೆ ಇಟ್ ಗೆಟ್ಸ್ ದ ಸ್ಪೆರಿಕಲ್ ಶೇಪ್ ಅಂತ ಹೇಳ್ತಾರೆ. ದೇರ್ ಆರ್ ನೋ ಫೋರ್ಸಸ್ ಆ್ಯಕ್ಟಿಂಗ್ ಫ್ರಮ್ ಔಟ್ಸೈಡ್. ಸೊ ಹೊರಗಡೆಯಿಂದ ಯಾವುದೇ ಫೋರ್ಸ್ ಇರಲ್ಲ. ಆ್ಯಸ್ ಎ ರಿಸಲ್ಟ್ ನ್ಯೂಕ್ಲಿಯಸ್ ಅಸ್ಯೂಮ್ಸ್ ಅ ಸ್ಪೆರಿಕಲ್ ಶೇಪ್. ಸೊ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸಸ್ ಏನಿರುತ್ತೆ, ಒಳಗಡೆಯಿಂದನೇ ಫೋರ್ಸ್ ಇರೋದಕ್ಕೆ ಅದಕ್ಕೆ ಸ್ಪೆರಿಕಲ್ ಶೇಪ್ ಬರುತ್ತೆ, ಆ್ಯಂಡ್ ಹೊರಗಡೆ ಯಾವುದೇ ಫೋರ್ಸಸ್ ಇರಲ್ಲ ಅಂತ ಕೊಟ್ಟಿದ್ದಾರೆ. ದಿಸ್ ಸರ್ಫೇಸ್ ಫೋರ್ಸ್ ಈಸ್ ಪ್ರೊಪೋರ್ಷನಲ್ ಟು ದ ಸರ್ಫೇಸ್ ಏರಿಯಾ ಆಫ್ ದ ನ್ಯೂಕ್ಲಿಯಸ್. ಸೊ ಸರ್ಫೇಸ್ ಫೋರ್ಸ್ ಏನಿರುತ್ತೆ ದಟ್ ಈಸ್ ಪ್ರೊಪೋರ್ಷನಲ್ ಟು ದ ಸರ್ಫೇಸ್ ಏರಿಯಾ ಆಫ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಸೊ ಸರ್ಫೇಸ್ ಫೋರ್ಸನ್ನ ಹೆಂಗೆ ತೊಗೊತೀವಿ? ಸರ್ಫೇಸ್ ಫೋರ್ಸ್ ಇಲ್ಲಿ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ಅಕಾರ್ಡಿಂಗ್ ಸರ್ಫೇಸ್ ಕರೆಕ್ಷನ್ ಟರ್ಮ್ ಏನು ಅಂತ ಕೇಳಿದ್ದಾರೆ. ಸೊ ಸರ್ಫೇಸ್ ಕರೆಕ್ಷನ್ ಟರ್ಮ್ಗೆ ನಾವು ಏನು ತೊಗೊತೀವಿ? ಸರ್ಫೇಸ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಅಂದರೆ ಏನು? 4πr². ಸೊ ಆರ್ ಪ್ಲೇಸ್ನಲ್ಲಿ r0a⁴ ಬರಿತೀರಿ. ಹೋಲ್ ಸ್ಕ್ವೇರ್ ಅಂತ ಅಂದರೆ ಇದು ನಾನು ಪ್ರೀವಿಯಸ್ ಕ್ವೆಶನ್ ಮಾಡಬೇಕಾದಾಗ ಹೇಳಿದೆ, ಅದು ಫಾರ್ಮುಲಾ ಯೂಸ್ ಮಾಡಿದ್ರೆ ಅದಿಲ್ಲಿ. ಸೊ ಇದ್ರದ್ದು ಸ್ಕ್ವೇರ್ನ ತೆಗೆದ್ರೆ ಸಪ್ರೇಟ್ ಮಾಡಿದ್ರೆ ಏನು ಬರುತ್ತೆ? r02 a⁴ ಅಂತ ಬರುತ್ತೆ. ಸೊ ಇಲ್ಲಿ ಸರ್ಫೇಸ್ ಫೋರ್ಸ್ is directly proportional to a⁴. So the existence of surface force tends to reduce the binding energy of the nucleus by an amount of proportional to the surface area. So surface area ಅಂತಂದರೆ ಏನು? That is of the letter. So we can write the total surface energy as S is equals to -a2 a⁴. So ಇಲ್ಲಿ ಕರೆಕ್ಷನ್ ಟರ್ಮ್ ಏನು ಬರುತ್ತೆ ನಮಗೆ? ಕರೆಕ್ಷನ್ ಟರ್ಮ್ ಇಸ್ a⁴. ಸರ್ಫೇಸ್ ಕರೆಕ್ಷನ್ ಟರ್ಮ್ ಇಸ್ ಪ್ರೊಪೋರ್ಷನಲ್ ಟು a⁴ ಅಂತ ಹೇಳ್ತೀವಿ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ a⁴. ಸೊ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಬಗ್ಗೆ ಕಂಪ್ಲೀಟಾಗಿ ಆ ವಿಡಿಯೋ ನೋಡಿರಿ, ನಿಮಗೆ ಲಿಕ್ವಿಡ್ ಡ್ರಾಪ್ ಮಾಡೆಲು ಕ್ಲಿಯರಾಗಿ ಅರ್ಥ ಆಗುತ್ತೆ. ದೆನ್ ಈ ಕ್ವೆಶನ್ನು ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ. ದ ನೆಕ್ಸ್ಟ್ ಒನ್, ಪ್ಯಾರಿಟಿ ಈಸ್ ವೈಲೇಟೆಡ್ ಡ್ಯೂರಿಂಗ್. ಸೊ ಪ್ಯಾರಿಟಿ ಈಸ್ ವೈಲೇಟೆಡ್ ಡ್ಯೂರಿಂಗ್ ಅಂತ ನೋಡೋದಾದರೆ ಸ್ಟ್ರಾಂಗ್ ಇಂಟ್ರಾಕ್ಷನ್, ವೀಕ್ ಇಂಟ್ರಾಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್, ಗ್ರಾವಿಟೇಷನಲ್ ಇಂಟ್ರಾಕ್ಷನ್. ಸೊ ಇದು ನಾಲ್ಕು ಏನಿದೆ ಯೂನಿವರ್ಸ್ನಲ್ಲಿ ಎಕ್ಸಿಸ್ಟ್ ಆಗೋ ಇಂಟ್ರಾಕ್ಷನ್ಸ್ನಲ್ಲಿ ದೇರ್ ಆರ್ 4 ಟೈಪ್ಸ್ ಆಫ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಒಂದು ಗ್ರಾವಿಟೇಷನಲ್ ಇಂಟ್ರಾಕ್ಷನ್ ಅಥವಾ ಗ್ರಾವಿಟೇಷನಲ್ ಫೋರ್ಸಿಂದ ಆಗೋದು. ನೆಕ್ಸ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ಬಿಟ್ವೀನ್ ಎನಿ ಟು ಆಬ್ಜೆಕ್ಟ್ಸ್. ಗ್ರಾವಿಟೇಷನಲ್ ಇಂಟ್ರಾಕ್ಷನ್ ಅನ್ನೋದು ಓನ್ಲಿ ಅಟ್ರಾಕ್ಟಿವ್ ಫೋರ್ಸಸ್ ಮಧ್ಯೆ ಇರುತ್ತೆ, ಅಟ್ರಾಕ್ಟಿವ್ ಫೋರ್ಸಸ್ಸಿಂದ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ಕ್ಯಾನ್ ಬಿ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್ ಅಂತ ಹೇಳ್ತೀವಿ. ವೀಕ್ ಇಂಟ್ರಾಕ್ಷನ್ ಏನಾಗುತ್ತೆ? ವೀಕ್ ಇಂಟ್ರಾಕ್ಷನ್ ಈಸ್ ಬಿಟ್ವೀನ್, ಈಗ ಒಂದು ನ್ಯೂಕ್ಲಿಯಸ್ ತೊಗೊಂಡಿದ್ದೀವಿ ಅಂತ ಅಂದರೆ, ಆ ನ್ಯೂಕ್ಲಿಯಸ್ಸು ಆಟಮ್ ತೊಗೊಂಡಿದ್ದೀವಿ ಅಂತ ಅಂದರೆ, ಸೊ ಆಟಮಿಕ್ ಪಾರ್ಟಿಕಲ್ಸ್ ಆ್ಯಂಡ್ ನ್ಯೂಕ್ಲಿಯಸ್ ಪಾರ್ಟಿಕಲ್ಸ್ ಮಧ್ಯದಲ್ಲಿ ಏನು ಬರುತ್ತೆ ಇಂಟ್ರಾಕ್ಷನ್ನು, ಅದನ್ನು ವೀಕ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಇವಾಗ ಗ್ರಾವಿಟೇಷನಲ್ ಇಂಟ್ರಾಕ್ಷನ್ ಅಂದರೆ ಲೈಕ್ ಸನ್ನು, ಅರ್ತ್ ಅಥವಾ ಪ್ಲ್ಯಾನೆಟ್ಸ್ ಮಧ್ಯೆ ಅಥವಾ ಮೂನ್ ಬಗ್ಗೆ ಏನು ಫೋರ್ಸಸ್ ಇರುತ್ತೆ, ಇಂಟ್ರಾಕ್ಷನ್ ಫೋರ್ಸಸ್ಸು, ಅದನ್ನು ಗ್ರಾವಿಟೇಷನಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ಅಂದರೆ ಲೈಕ್ ಮ್ಯಾಗ್ನೆಟ್ಟು ಅಥವಾ ಕರೆಂಟ್ ಕ್ಯಾರಿಯಿಂಗ್ ಕಾಯಿಲ್ ದಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆ ರೀತಿ ಯಾವುದ್ರ ಮಧ್ಯೆ, ಎಲೆಕ್ಟ್ರಾನ್ಸ್ ಮಧ್ಯೆ ಕರೆಂಟ್ ಕ್ಯಾರಿಯಿಂಗ್ ಫೀಲ್ಡ್ ಬಗ್ಗೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಆ ರೀತಿ ಏನು ಇಂಟ್ರಾಕ್ಷನ್ ಬರುತ್ತೆ, ಸೊ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಬಿಟ್ವೀನ್ ದ ಟೂ ಅಟೋಮಿಕ್ ಪಾರ್ಟಿಕಲ್ಸ್ ಅಂತಲೂ ಹೇಳ್ಬೋದು, ಲೈಕ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಸೊ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ. ಪಾಸಿಟಿವ್ ತೊಗೊಂಡ್ರೆ ಅಲ್ಲಿ ರಿಪಲ್ಸಿವ್ ಫೋರ್ಸ್ ಬರುತ್ತೆ, ಆ್ಯಂಡ್ ನೆಗೆಟಿವ್ ತೊಗೊಂಡ್ರೆ ಅಲ್ಲಿ ರಿಪಲ್ಸಿವ್ ಫೋರ್ಸ್ ಬರುತ್ತೆ. ಸೊ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ಕ್ಯಾನ್ ಬಿ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಹೇಳ್ತೀವಿ. ಈಗ ವೀಕ್ ಇಂಟ್ರಾಕ್ಷನ್ ಅಂತ ಬಂದಾಗ ನ್ಯೂಕ್ಲಿಯರ್ ಪಾರ್ಟಿಕಲ್ಸು ಪ್ಲಸ್ ಅಟೋಮಿಕ್ ಪಾರ್ಟಿಕಲ್ಸ್ ಮಧ್ಯೆ ಏನು ಇಂಟ್ರಾಕ್ಷನ್ ಆಗುತ್ತೆ, ಸೊ ದಟ್ ಈಸ್ ಈಗ ವೀಕ್ ಇಂಟ್ರಾಕ್ಷನ್ ಅಂತ ಅಂದರೆ, ಈಗ ಸಪೋಸ್ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ಸು ಮತ್ತು ಅಟೋಮಿಕ್ ಪಾರ್ಟಿಕಲ್ಸ್ ಮಧ್ಯೆ ಏನು ಇಂಟ್ರಾಕ್ಷನ್ ಇರುತ್ತೆ ಅದನ್ನು ವೀಕ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ದೆನ್ ಸ್ಟ್ರಾಂಗ್ ಇಂಟ್ರಾಕ್ಷನ್ ಅಂದರೆ ವಿತಿನ್ ದ ನ್ಯೂಕ್ಲಿಯಸ್. ಸೊ ವಿತಿನ್ ದ ನ್ಯೂಕ್ಲಿಯಸ್ ಏನು ಪ್ರೋಟಾನ್ಸ್ ಇರುತ್ತೆ ಅಥವಾ ನ್ಯೂಟ್ರಾನ್ಸ್ ಇರುತ್ತೆ, ಇದ್ರ ಮಧ್ಯೆ ಏನು ಇಂಟ್ರಾಕ್ಷನ್ ಬರುತ್ತೆ ಅದನ್ನು ಸ್ಟ್ರಾಂಗ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ಯಾರಿಟಿ ಈಸ್ ವೈಲೇಟೆಡ್ ಡ್ಯೂರಿಂಗ್. ಸೊ ಪ್ಯಾರಿಟಿ ಯಾವುದ್ರಲ್ಲಿ ವೈಲೇಟ್ ಆಗುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ದೇರ್ ಆರ್ 4 ಫಂಡಮೆಂಟಲ್ ಇಂಟ್ರಾಕ್ಷನ್ಸ್ ನೋನ್ ಟು ಎಕ್ಸಿಸ್ಟ್. The gravitational and electromagnetic interactions which produce significant long range forces whose effect can be directly
ಸೀನ್ ಇನ್ ಎವ್ರಿ ಡೇ ಲೈಫ್. ಸೊ ನಾವು ಡೈರೆಕ್ಟಾಗಿ ಡೈಲಿ ಅಬ್ಸರ್ವ್ ಮಾಡ್ತೀವಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂಟ್ರಾಕ್ಷನ್ಸು, ಗ್ರಾವಿಟೇಷನಲ್ ಇಂಟ್ರಾಕ್ಷನ್ಸ್. ದೆನ್ ಕಮ್ಸ್ ದ ಸ್ಟ್ರಾಂಗ್ ಆ್ಯಂಡ್ ವೀಕ್ ಇಂಟ್ರಾಕ್ಷನ್ಸ್ ವಿಚ್ ಪ್ರೊಡ್ಯೂಸಸ್ ಫೋರ್ಸಸ್ ಅಟ್ ಮೈನ್ಯೂಟ್ ಸ್ಕೇಲ್, ಸಬಟಮಿಕ್ ಡಿಸ್ಟೆನ್ಸಸ್ ಆ್ಯಂಡ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಸೊ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ನ ನಾವು ಏನು ಅಬ್ಸರ್ವ್ ಮಾಡ್ತೀವಿ, ದಟ್ ಆರ್ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಆ್ಯಂಡ್ ವೀಕ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಪ್ಯಾರಿಟಿ ಆಪರೇಷನ್. ಸೊ ಈಗ ಪ್ಯಾರಿಟಿ ಅಂದರೆ ನಿಮಗೆ ಗೊತ್ತಿರಬೇಕು ಪ್ಯಾರಿಟಿ ಅಂದರೆ ಏನು ಅಂತ. ಪ್ಯಾರಿಟಿ ಆಪರೇಷನ್ ಆನ್ ಎ ಸಿಸ್ಟಮ್ ಆಫ್ ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್ ಮೀನ್ಸ್ ಟು ರಿಪ್ಲೇಸ್ ದಟ್ ಸಿಸ್ಟಮ್ ವಿತ್ ಇಟ್ಸ್ ಮಿರರ್ ಇಮೇಜ್. ಸೊ ಮಿರರ್ ಇಮೇಜ್ ಇಟ್ಟಾಗನೂ ಸೇಮ್ ಇತ್ತು ಅಂದರೆ ದೆನ್ ವಿ ಸೇ ಪ್ಯಾರಿಟಿ ಇಸ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಸಪೋಸ್ ಈಗ ಲೆಫ್ಟ್ ಹ್ಯಾಂಡೆಡ್ ರೈಟ್ ಹ್ಯಾಂಡೆಡ್ ಚೇಂಜ್ ಆಯಿತು ಅಂತ ಅಂದರೆ ಅವಾಗ ನಾವೇನು ಪ್ಯಾರಿಟಿ ಇಸ್ ನಾಟ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಸೊ ಇವಾಗ ಪ್ಲಸ್ ಇದ್ದಿದ್ದು, ಈಗ ಸಪೋಸ್ ನಾವು ಈ ಕಡೆ ಲೈಕ್ ದಿಸ್ ಇಸ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಸ್ ಆ್ಯಂಡ್ ಈ ಕಡೆ ತೊಗೊಂಡ್ರೆ ನೆಗೆಟಿವ್ ಎಕ್ಸ್ ಆ್ಯಕ್ಸಸ್ ಅಂತ ತೊಗೊತೀವಿ. ಸೊ ಇಲ್ಲಿಂದ ಇಲ್ಲಿ ಪಾಸಿಟಿವ್ ಇದ್ದರೆ ಈ ಕಡೆ ಬಂದರೆ ನೆಗೆಟಿವ್ ಆಗುತ್ತೆ. ಸೊ ಅಲ್ಲಿ ಸ್ಪೇಷಿಯಲ್ ಪೊಸಿಷನ್ ಚೇಂಜ್ ಆದಾಗ ಸೈನ್ ಚೇಂಜ್ ಆದರೆ ದೆನ್ ವಿ ಸೇ ಪ್ಯಾರಿಟಿ ಈಸ್ ನಾಟ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಸೊ ಪ್ಯಾರಿಟಿ ಸ್ಪೇಷಿಯಲ್ ಪೊಸಿಷನ್ ಚೇಂಜ್ ಆದಾಗೂ ಸೈನ್ ಚೇಂಜ್ ಆಗಲಿಲ್ಲ ಅಂದರೆ ದೆನ್ ದಟ್ ಈಸ್ ದ ಕೇಸ್ ವೇರ್ ಪ್ಯಾರಿಟಿ ಈಸ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ಯಾರಿಟಿ ಆಪರೇಷನ್ ಇಸ್ ಅ ಸಿಸ್ಟಮ್ ಆಫ್ ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್ ಮೀನ್ಸ್ ಟು ರೀಪ್ಲೇಸ್ ದಟ್ ಸಿಸ್ಟಮ್ ವಿತ್ ಇಟ್ಸ್ ಮಿರರ್ ಇಮೇಜ್. ಸೊ ಮಿರರ್ ಇಮೇಜಿಂದ ರಿಪ್ಲೇಸ್ ಮಾಡಿದಾಗೂ ಏನು ಚೇಂಜಸ್ ಆಗಿಲ್ಲ ಅಂದರೆ ದೆನ್ ವಿ ಸೇ ಪ್ಯಾರಿಟಿ ಇಸ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಸ್ಪೇಷಿಯಲ್ ಇನ್ವರ್ಷನ್ ಆಪರೇಷನ್ ದಟ್ ಹ್ಯಾಸ್ ದ ಎಫೆಕ್ಟ್ ಆಫ್ ಚೇಂಜಿಂಗ್ ಲೆಫ್ಟ್ ಹ್ಯಾಂಡೆಡ್ ಪಾರ್ಟಿಕಲ್ಸ್ ಟು ದ ರೈಟ್ ಹ್ಯಾಂಡೆಡ್ ಒನ್ಸ್ ಆ್ಯಂಡ್ ವೈಸ್ ವರ್ಸ. ಅಂದರೆ ಲೆಫ್ಟ್ ಹ್ಯಾಂಡೆಡ್ ಪಾರ್ಟಿಕಲ್ಸ್ನ ರೈಟ್ ಹ್ಯಾಂಡೆಡ್ ಆಗಿ, ರೈಟ್ ಹ್ಯಾಂಡೆಡ್ ಪಾರ್ಟಿಕಲ್ಸ್ನ ಲೆಫ್ಟ್ ಹ್ಯಾಂಡೆಡ್ ಆಗಿ ಚೇಂಜ್ ಮಾಡೋದನ್ನು ನಾವು ಪ್ಯಾರಿಟಿ ಆಪರೇಷನ್ ಅಂತ ಕರಿತೀವಿ. ಪ್ಯಾರಿಟಿ ವೈಲೇಷನ್ ಅಕರ್ಸ್ ವೆನ್ ದ ರೇಟ್ ಆಫ್ ಅ ಪಾರ್ಟಿಕಲ್ ಇಂಟ್ರಾಕ್ಷನ್ ಈಸ್ ಡಿಫ್ರೆಂಟ್ ಫಾರ್ ದ ಮಿರರ್ ಇಮೇಜ್ ಆಫ್ ದಟ್ ಇಂಟ್ರಾಕ್ಷನ್. ಈಗ ಒಂದು ಪಾರ್ಟಿಕಲ್ ಇಂಟ್ರಾಕ್ಟ್ ಆಗ್ತಾ ಇರುತ್ತೆ, ಆ ಪಾರ್ಟಿಕಲ್ದು ಪ್ಲಸ್ ಅದರದ್ದು ಮಿರರ್ ಇಮೇಜ್ದು ಇಂಟರಾಕ್ಷನ್ನು, ಇದ್ರದ್ದು ಆ್ಯಕ್ಚುಯಲ್ ಪಾರ್ಟಿಕಲ್ ಇಂಟ್ರಾಕ್ಷನು ಪ್ಲಸ್ ದಟ್ ಮಿರರ್ ಇಮೇಜ್ ಇಂಟ್ರಾಕ್ಷನ್ ಎರಡೂ ಬೇರೆ ಬೇರೆ ಆಯಿತು ಅಂದರೆ ದೆನ್ ವಿ ಸೇ ಪ್ಯಾರಿಟಿ ಈಸ್ ವೈಲೇಟೆಡ್ ಅಂತ ಹೇಳ್ತೀವಿ. ಸೊ ಇವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆ್ಯಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಸ್ ಹ್ಯಾವ್ ಸೇಮ್ ಸ್ಟ್ರೆಂತ್ ಫಾರ್ ಲೆಫ್ಟ್ ಹ್ಯಾಂಡೆಡ್ ಆ್ಯಂಡ್ ರೈಟ್ ಹ್ಯಾಂಡೆಡ್ ಪಾರ್ಟಿಕಲ್ಸ್. ಸೊ ಪ್ಯಾರಿಟಿ ಈಸ್ ಅ ಗುಡ್ ಸಿಮೆಟ್ರಿ ಫಾರ್ ದೀಸ್ ಇಂಟ್ರಾಕ್ಷನ್ಸ್ ಆ್ಯಂಡ್ ಆರ್ ಸೆಟ್ ಟು ಬಿ ಕನ್ಸರ್ವ್ಡ್ ಬೈ ದೆಮ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ಸ್ನಲ್ಲಿ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಇಂಟ್ರಾಕ್ಷನ್ಸ್ನಲ್ಲಿ ಏನಾಗುತ್ತೆ, ಪ್ಯಾರಿಟಿ ಎರಡು ಕಡೆನೂ ಸೇಮ್ ಬರುತ್ತೆ, ಸಿಮೆಟ್ರಿನಲ್ಲಿರುತ್ತೆ. ಸೊ ಅದಕ್ಕೆ ಅಲ್ಲಿ ಪ್ಯಾರಿಟಿ ಈಸ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಬಟ್ ವೆರಾಸ್ ಇನ್ ಕೇಸ್ ಆಫ್ ವೀಕ್ ನ್ಯೂಕ್ಲಿಯರ್ ಫೋರ್ಸಸ್ ಅಸಿಮೆಟ್ರಿಕ್ ಫಾರ್ ರೈಟ್ ಹ್ಯಾಂಡೆಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡೆಡ್ ಪಾರ್ಟಿಕಲ್ಸ್ ಇಸ್ ದೇರ್, ಸೊ ಥಸ್ ವೈಲೇಟ್ಸ್ ದ ಪ್ಯಾರಿಟಿ ಅಂತ ಹೇಳ್ತೀವಿ. ಸೊ ಪ್ಯಾರಿಟಿ ವೈಲೇಷನ್ ಯಾವಾಗ ಆಗುತ್ತೆ, ವೀಕ್ ಇಂಟ್ರಾಕ್ಷನ್ನಲ್ಲಿ ಆಗುತ್ತೆ. ಸೊ ಇಲ್ಲಿ ಚಾರ್ಜು, ಪ್ಯಾರಿಟಿ, ಟೈಮ್ ವೈಲೇಷನ್ ಇಸ್ ಅಬ್ಸರ್ವ್ಡ್ ಇನ್ ವೀಕ್ ಇಂಟ್ರಾಕ್ಷನ್ಸ್. ಸೊ ವೀಕ್ ಇಂಟ್ರಾಕ್ಷನ್ಸ್ನಲ್ಲಿ ಪ್ಯಾರಿಟಿ ಮಾತ್ರ ಅಲ್ಲ, ಚಾರ್ಜ್ ಕೂಡ ವೈಲೇಟ್ ಆಗುತ್ತೆ, ಟೈಮ್ ಕೂಡ ವೈಲೇಷನ್ ಆಗುತ್ತೆ. ಸೊ ಹಾಗಾಗಿ ವೀಕ್ ಇಂಟ್ರಾಕ್ಷನ್ಸ್ ಅಂತ ಬಂದಾಗ CPT ವೈಲೇಷನ್ ಅಂತ ಕೂಡ ನೀವು ನೆನ್ಪಿಟ್ಕೋಬೋದು. ಸೊ ವೀಕ್ ಇಂಟ್ರಾಕ್ಷನ್ಸ್ನಲ್ಲಿ ವೈಲೇಷನ್ ಆಗೋದು ಯಾವುದು ಅಂದರೆ ಚಾರ್ಜು, ಪ್ಯಾರಿಟಿ, ಟೈಮ್ ಮೂರೂ ಏನು ವೈಲೇಷನ್ಸ್ ಆಗುತ್ತೆ. ಬಟ್ ದಟ್ ಈಸ್ ನಾಟ್ ದ ಕೇಸ್ ಆಫ್ ಸ್ಟ್ರಾಂಗ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಕ್ವೆಶನ್ಸ್ಗೆ ಪ್ಯಾರಿಟಿ ಈಸ್ ವೈಲೇಟೆಡ್ ಡ್ಯೂರಿಂಗ್ ವೀಕ್ ಇಂಟ್ರಾಕ್ಷನ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ಗ್ರಾವಿಟೇಷನಲ್ ಇಂಟ್ರಾಕ್ಷನ್ಸ್ನಲ್ಲಿ ನಾನು ಯಾಕೆ ಪ್ಯಾರಿಟಿ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ ಗ್ರಾವಿಟೇಷನಲ್ ಇಂಟ್ರಾಕ್ಷನ್ ಈಸ್ ಟು ದ ದ ಲಾರ್ಜರ್ ಬಾಡೀಸ್ ಅಂತ ಹೇಳ್ತೀವಿ. ಸೊ ಲಾರ್ಜರ್ ಬಾಡೀಸ್ನಲ್ಲಿ ಅಂತ ಅಂದರೆ ದಿಸ್ ಗ್ರಾವಿಟೇಷನಲ್ ಇಂಟ್ರಾಕ್ಷನ್ ಕೆನ್ ನಾಟ್ ಬಿ ಅಬ್ಸರ್ವ್ಡ್ ಇನ್, ಇಟ್ ಈಸ್ ಅ ವೆರಿ ವೀಕ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಅಂದರೆ ಲೈಕ್ ಲಾಂಗ್ ರೇಂಜ್ ಫೋರ್ಸಸ್ ಇರೋದ್ರಿಂದ ನಾವು ಈ ಪ್ಯಾರಿಟಿನ ಅಬ್ಸರ್ವ್ ಮಾಡಬೇಕಾದ್ರೆ ಲೈಕ್ ಎಲಿಮೆಂಟರಿ ಪಾರ್ಟಿಕಲ್ಸ್ನಲ್ಲಿ ಅಬ್ಸರ್ವ್ ಮಾಡ್ತೀವಿ, ಸಬಾಟಮಿಕ್ ಪಾರ್ಟಿಕಲ್ಸ್ನಲ್ಲಿ ಅಬ್ಸರ್ವ್ ಮಾಡ್ತೀವಿ. ಗ್ರಾವಿಟೇಷನಲ್ ಇಂಟ್ರಾಕ್ಷನ್ಸ್ ಅಂದರೆ ಏನು, ಲೈಕ್ ಬಿಟ್ವೀನ್ ಟೂ ಸ್ಟಾರ್ಸ್ ಅಥವಾ ಪ್ಲಾನೆಟ್ಸ್ ಆ್ಯಂಡ್ ಅರ್ತ್ ಆ್ಯಂಡ್ ಡಿಫ್ರೆಂಟ್ ಪ್ಲಾನೆಟ್ಸ್ ಅಥವಾ ಅರ್ತ್ ಆ್ಯಂಡ್ ಮೂನ್ ಅಥವಾ ಸನ್ ಆ್ಯಂಡ್ ಸ್ಟಾರ್ಸ್, ಸನ್ ಆ್ಯಂಡ್ ಅರ್ತ್, ಆ ರೀತಿ ದೂರ ದೂರ ಇರೋಂಥ ಆಬ್ಜೆಕ್ಟ್ಸ್ನ ಮಧ್ಯೆ ನಾವು ಫೋರ್ಸ್ ಸ್ಟಡಿ ಮಾಡ್ತೀವಿ. ಸೊ ಹಾಗಾಗಿ ಈ ಪ್ಯಾರಿಟಿ ಅಂದರೆ ಸಬಾಟಮಿಕ್ ಲೆವೆಲ್ ಕಂಪೇರ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್ ಪೊಸಿಷನ್ಗೆ, ಸಬಾಟಮಿಕ್ ಲೆವೆಲ್ಗೆ ಒಂದು ಪ್ರೋಟಾನ್ಗೂ ಇನ್ನೊಂದು ಪ್ರೋಟಾನ್ಗೂ ಡಿಸ್ಟೆನ್ಸ್ಗೆ ಏನಾಗಿರುತ್ತೆ, ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ವಿ ಕೆನಾಟ್ ಸ್ಟಡಿ ಗ್ರಾವಿಟೇಷನಲ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾನು ಗ್ರಾವಿಟೇಷನಲ್ ಇಂಟ್ರಾಕ್ಷನ್ಸ್ನಲ್ಲಿ ಪ್ಯಾರಿಟಿ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಪ್ಯಾರಿಟಿ ಕ್ಯಾನ್ ಬಿ ಅಬ್ಸರ್ವ್ಡ್ ಓನ್ಲಿ ಇನ್ ದೀಸ್ ತ್ರೀ ಆ್ಯಂಡ್ ಅದರಲ್ಲಿ ವೈಲೇಷನ್ ಆಗೋದು ವೀಕ್ ಇಂಟ್ರಾಕ್ಷನಲ್ಲೇ ಆಗುತ್ತೆ. ದ ನೆಕ್ಸ್ಟ್ ಕ್ವೆಶನ್ ಏನಿದೆ, ದ ಬೈಂಡಿಂಗ್ ಎನರ್ಜಿ ಆಫ್ ಟೂ ನ್ಯೂಕ್ಲಿಯೈ NP and 2NQ are x joule and y joule respectively. If 2x is greater than y, then energy released in the reaction is. ಸೊ ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ
ರಿಯಾಕ್ಷನ್ ಏನು NP + MP ಗಿವ್ಸ್ ಔಟ್ ಟು ಬಿ 2NQ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಏನು ರಿಯಾಕ್ಷನ್ನಲ್ಲಿ ಎನರ್ಜಿ ರಿಲೀಸ್ ಆಗಿರೋದೆಷ್ಟು ಅಂಥೇಳಿ. ಬೈಂಡಿಂಗ್ ಎನರ್ಜಿ ಆಫ್ NP ಈಸ್ X ಜೌಲ್ಸ್ ಆ್ಯಂಡ್ 2NQದು Y ಜೌಲ್ಸ್ ಅಂತ ಕೊಟ್ಟಿದ್ದಾರೆ. ಸಿನ್ಸ್ 2X ಇಸ್ ಗ್ರೇಟರ್ ದ್ಯಾನ್ Y. ಸೊ ಇಲ್ಲಿ ರಿಯಾಕ್ಷನ್ ಏನು ಕೊಟ್ಟಿದ್ದಾರೆ, NP + MP ಈಸ್ ಈಕ್ವಲ್ಸ್ ಟು 2NQ ಅಂತ ಕೊಟ್ಟಿದ್ದಾರೆ. ಸೊ ಎನರ್ಜಿ ರಿಲೀಸ್ಡ್ ಅಂದರೆ ಏನು, ಬೈಂಡಿಂಗ್ ಎನರ್ಜಿ ಆಫ್ ರಿಯಾಕ್ಟೆಂಟ್ಸ್ ಮೈನಸ್ ಬೈಂಡಿಂಗ್ ಎನರ್ಜಿ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಬೈಂಡಿಂಗ್ ಎನರ್ಜಿ ಆಫ್ ರಿಯಾಕ್ಟೆಂಟ್ಸ್ ಅಂದರೆ ಇದ್ರದ್ದು X ಅಂದರೆ X + X, ಇಲ್ಲಿ ಇದ್ರದ್ದು Y ಜೌಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ -Y ತೊಗೊತೀವಿ. X + X ಅಂದರೆ 2X - Y. ಸೊ ಇಲ್ಲಿ 2X - Y, ಆಪ್ಷನ್ C ಇಸ್ ದ ಕರೆಕ್ಟ್ ಆನ್ಸರ್. ಸೊ ದ ಎನರ್ಜಿ ರಿಲೀಸ್ಡ್ ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ಇಸ್ 2X - Y. ಸೊ ಇಲ್ಲಿ ನಾನು ಎಲ್ಲ ಕ್ವೆಶನ್ಸು ಇದು 2013 ಕ್ವೆಶನ್ಸ್ನೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಕ್ವೆಶನ್ಸ್ ಹೇಳ್ತಾ ಇಲ್ಲ ಯಾವ ಇಯರ್ದು ಅಂಥೇಳಿ. ದೆನ್ ನೆಕ್ಸ್ಟ್ ಒನ್, the nucleons prefer to spend most of their time inside the Deuteron boundary, at the boundary of the origin of the Deuteron boundary, or at the surface of the Deuteron, or outside the Deuteron boundary. So ಇಲ್ಲಿ nucleons prefer to spend most of their time. ಸೊ ಇಲ್ಲಿ ಡ್ಯೂಟೆರಾನ್ನಲ್ಲಿ ನ್ಯೂಕ್ಲಿಯಾನ್ಸು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಡ್ಯೂಟೆರಾನ್ ಸ್ಟ್ರಕ್ಚರ್ ಬಗ್ಗೆ ಫಸ್ಟ್ ತಿಳ್ಕೊಬೇಕು. ಸೊ ಡ್ಯೂಟೆರಾನ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಬೇಕು ಅಂದರೆ ಡ್ಯೂಟೆರಾನ್ದು ಏನು ಪ್ರಾಪರ್ಟೀಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡ್ಯೂಟೆರಾನ್ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದರೆ ಡ್ಯೂಟೆರಾನ್ನಲ್ಲಿ ಏನೇನಿರುತ್ತೆ, ಒಂದು ಪ್ರೋಟಾನ್ ಇರುತ್ತೆ, ಒಂದು ನ್ಯೂಟ್ರಾನ್ ಇರುತ್ತೆ. ಸೊ ಮಾಸ್ ಆಫ್ ದ ಡ್ಯೂಟೆರಾನ್ ಇಸ್ 2.0147324 ಅಂತ ಬರಿತೀವಿ. ಇಲ್ಲಿ ಬೈಂಡಿಂಗ್ ಎನರ್ಜಿ ಅಂದರೆ ಏನು, ಇದು ಜಸ್ಟ್ ± ಬರಬೇಕಿಲ್ಲಿ. 2.224589 ± 0.00002 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ಸ್ ಅಂತ ಬರಿತೀವಿ. ಆಂಗ್ಯುಲರ್ ಮೊಮೆಂಟಮ್ h×, RMS ಸೆಪರೇಷನ್ 4.2 ಫರ್ಮಿ ಅಂತ ಬರಿತೀವಿ. ಸೊ ಇಲ್ಲಿ these properties tell us about the nucleon force. The deuteron itself is that proton and neutron spend most of their time separated by a distance which is somewhat larger than our estimate for the range of nuclear forces. ಸೊ ಇಲ್ಲಿ ಏನೋ ನ್ಯೂಕ್ಲಿಯರ್ ಫೋರ್ಸಸ್ಗೆ ಏನು ರೇಂಜ್ ಇರುತ್ತೆ ಅದಕ್ಕಿಂತಲೂ ಜಾಸ್ತಿನೇ ಫೋರ್ಸ್ ಡಿಸ್ಟೆನ್ಸು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಈ ಫಿಗರ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಫಿಗರ್ನಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನು ಅರ್ಥ ಮಾಡ್ಕೋಬೋದು ಅಂತ ನೋಡೋದಾದರೆ, ಸೊ ದಿಸ್ ಇಂಡಿಕೇಟ್ಸ್ ದಟ್ deuteron is rather loosely bound, and such a conclusion is supported by the fact that binding energy is very much less than the normal nuclear average energy. So nuclear average energy ಏನು ಬರುತ್ತೆ, it is approximately 8 million electron volt per nucleon ಅಂತ ಬರಿತೀವಿ. The maximum wave function, ಸೊ ಇಲ್ಲಿ ಮ್ಯಾಕ್ಸಿಮಮ್ ವೇವ್ ಫಂಕ್ಷನ್ ಏನಿದೆ, ಸೊ ದಟ್ ಈಸ್ ಓನ್ಲಿ ಜಸ್ಟ್ ಇನ್ಸೈಡ್ ದ ವೆಲ್. ಸೊ ಇದನ್ನು ತಗೊಂಡ್ರೆ ನಾವು ಇನ್ಸೈಡ್ ದ ವೆಲ್ನಲ್ಲೇ ಬರುತ್ತೆ. ಸೊ there is a considerable exponential tail outside. ಸೊ ಹೊರಗಡೆ ಎಕ್ಸ್ಪೋನೆನ್ಷಿಯಲ್ ಟೈಲು ಹೊರಗಡೆ ಇದೆ. ಇಟ್ಸ್ ಲೀಡಿಂಗ್ ಟು ದ ರಿಲೇಟಿವ್ಲಿ ಲಾರ್ಜರ್ ವ್ಯಾಲ್ಯೂ 4.2 ಫರ್ಮಿ ಇರುತ್ತೆ. ಸೊ ಫಾರ್ ದ RMS ವ್ಯಾಲ್ಯೂ, ಸೊ ಸಪ್ರೇಷನ್ ಬಿಟ್ವೀನ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಸೊ ದ ಎಕ್ಸ್ಪೋನೆನ್ಷಿಯಲ್ ಟೇಲ್ ಏನು ರಿಪ್ರೆಸೆಂಟ್ ಮಾಡುತ್ತೆ, ದ ಡ್ಯೂಟೆರಾನ್ ಈಸ್ ಮೋಸ್ಟ್ಲಿ ಎ ವೆರಿ ಲೂಸ್ಲಿ ಬಾಂಡ್ ಸ್ಟ್ರಕ್ಚರ್ in which the two nucleons spend most of their time outside the range of the attractive potential which binds them together ಅಂತ ಹೇಳ್ತೀವಿ. ಅಂದರೆ ದ ಎಕ್ಸ್ಪೋನೆನ್ಷಿಯಲ್ ಟೇಲ್ ಇಲ್ಲಿ ಹೊರಗಡೆ ಏನು ಬರುತ್ತೆ, ದಟ್ ರಿಪ್ರೆಸೆಂಟ್ಸ್ ದಟ್ ಇಟ್ ಈಸ್ ಲೂಸ್ಲಿ ಬಾಂಡ್ and two nucleons spend considerable amount of time outside the range of the attractive potential which binds them together. So exponential curve ಏನು ತೋರಿಸುತ್ತೆ, that nucleons are spending most of their time outside that potential ಅಂತ ಬರುತ್ತೆ. ಸೊ ಅದಕ್ಕೆ ಇಲ್ಲಿ nucleons prefer to spend most of their time outside the deuteron boundary ಅಂತ ಹೇಳ್ತೀವಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್ ಏನಿದೆ ಇದರಲ್ಲಿ, ground state spin of even nuclei is. ಸೊ ಗ್ರೌಂಡ್ ಸ್ಟೇಟ್ ಸ್ಪಿನ್ ಆಫ್ even nuclei ಅಂದರೆ ಫಸ್ಟ್ ಗ್ರೌಂಡ್ ಸ್ಟೇಟ್ ಅಂದರೆ ಏನು ಅಂತ ನೋಡೋಣ. ಗ್ರೌಂಡ್ ಸ್ಟೇಟ್ ಡಿಸ್ಕ್ರೈಬ್ಸ್ ದ ಲೋಯೆಸ್ಟ್ ಪಾಸಿಬಲ್ ಎನರ್ಜಿ ದ್ಯಾನ್ ಅನ್ ಆಟಮ್ ಕ್ಯಾನ್ ಹ್ಯಾವ್. ಸೊ ಇಲ್ಲಿ ಗ್ರೌಂಡ್ ಸ್ಟೇಟ್ ಅಂದರೆ ಯಾವುದೇ ಒಂದು ಆಟಮ್ದು ನಾವು ಲೋಯರ್ ಎನರ್ಜಿ ತೊಗೊಂಡ್ರೆ ವಿ ಸ್ಟಾರ್ಟ್ ವಿತ್ ದ ಗ್ರೌಂಡ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಎನರ್ಜಿ ಸ್ಟೇಟ್ ದಟ್ ವುಡ್ ಬಿ ಕನ್ಸಿಡರ್ಡ್ ನಾರ್ಮಲ್ ಫಾರ್ ದ ಆಟಮ್. ಸೊ ನಾರ್ಮಲ್ ಆಗಿ ಎಲ್ಲ ಆಟಮ್ನಲ್ಲೂ ಒಂದು ಸ್ಟೇಟ್ ಆಫ್ ಎನರ್ಜಿ ಇರುತ್ತೆ, ಅದನ್ನು ಗ್ರೌಂಡ್ ಸ್ಟೇಟ್ ಅಂತ ಕರೀತೀವಿ. ಈಗ ಯಾವುದಾದ್ರೂ ಒಂದು ಆಟಮ್ದು ತೊಗೊಂಡ್ರೆ ಗ್ರೌಂಡ್ ಸ್ಟೇಟ್ನಲ್ಲಿ ಇರುತ್ತೆ. ಇಲ್ಲಿ ಒಂದು ಎಲೆಕ್ಟ್ರಾನ್ಗೆ ಯಾವುದೋ ಒಂದು ರೇಡಿಯೇಷನ್ ಬಂದು ಅಥವಾ ಒಂದು ಫೋಟಾನ್ ಬಂದು ಹಿಟ್ ಆಯಿತು. ಸೊ ಅದೇನು ಮಾಡುತ್ತೆ, ಇಲ್ಲಿರೋ ಎಲೆಕ್ಟ್ರಾನ್ ಆ ಫೋಟೋನ್ದು ಎನರ್ಜಿ ತೊಗೊಂಡ್ಬಿಟ್ಟು
ಮೇಲ್ಗಡೆ ಹೋಗುತ್ತೆ. ಸೊ ಮೇಲ್ಗಡೆ ಅಂದರೆ ಯಾವುದು, ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ. ಸೊ ಎಕ್ಸೈಟೆಡ್ ಸ್ಟೇಟ್ ಈಸ್ ಅನ್ ಎನರ್ಜಿ ಲೆವೆಲ್ ಆಫ್ ಅನ್ ಆಟಮ್, ಅಯನ್ ಆರ್ ಅ ಮಾಲಿಕ್ಯೂಲ್ ಇನ್ ವಿಚ್ an electron is at a higher energy level than its ground state. ಸೊ ಗ್ರೌಂಡ್ ಸ್ಟೇಟ್ನಲ್ಲಿರೋ ಎಲೆಕ್ಟ್ರಾನು ಅಥವಾ ಅಯನು ಅಥವಾ ಆಟಮ್ ಏನು ಮಾಡುತ್ತೆ, ಬಂದಿರೋ ಇನ್ಸಿಡೆಂಟ್ ರೇಡಿಯೇಷನ್ಸಿಂದ ಎನರ್ಜಿ ತೊಗೊಂಡ್ಬಿಟ್ಟು ಮೇಲ್ಗಡೆ ಹೋಗುತ್ತೆ. ಸೊ ಆ ಮೇಲ್ಗಡೆ ಹೋಗೋದನ್ನು ನಾವು ಏನಂತ ಕರಿತೀವಿ, ಮೇಲ್ಗಡೆ ಇರೋ ಸ್ಟೇಟ್ಸ್ನ ಏನಂತ ಕರಿತೀವಿ, ಎಕ್ಸೈಟೆಡ್ ಸ್ಟೇಟ್. ಕೆಳಗಡೆ ಇರೋ ಸ್ಟೇಟ್ನ ಗ್ರೌಂಡ್ ಸ್ಟೇಟ್. ಗ್ರೌಂಡ್ ಸ್ಟೇಟ್ ಇಸ್ ಅ ನಾರ್ಮಲ್ ಸ್ಟೇಟ್ ಅಂತ ಕರಿತೀವಿ. ಎಕ್ಸೈಟೆಡ್ ಸ್ಟೇಟ್ ಅಂದರೆ ಈಗ ಎನರ್ಜಿ ಬಂದ ತಕ್ಷಣ ಏನಾಗುತ್ತೆ, ಅದು ಮೇಲ್ಗಡೆ ಹೋಗುತ್ತೆ. ಸೊ ಆ ಸ್ಟೇಟ್ನ ನಾವು ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ಸೊ ಇಲ್ಲಿ an electron is normally in its ground state, the lowest energy state available. After absorbing energy, it may jump from the ground state to the higher energy level called the excited state. So ಇಲ್ಲಿ ಕ್ವೆಶನ್ ಕೊಟ್ಟಿರೋದೇನು, ದ ಗ್ರೌಂಡ್ ಸ್ಟೇಟ್ ಸ್ಪಿನ್ ಆಫ್ ಈವನ್ ನ್ಯೂಕ್ಲಿಯೈ ಈಸ್ ಅಂತ ಕೇಳಿದ್ದಾರೆ. ಸೊ ಸ್ಪಿನ್ ಏನಿರುತ್ತೆ, ಈವನ್ ನ್ಯೂಕ್ಲಿಯೈ ಇದು ಅಂತ ಕೇಳಿದ್ದಾರೆ. ಸೊ when the nucleus has an even number of protons and an even number of neutrons ಇದ್ದಾಗ spin up protons are able to pair off with the spin down protons. ಸೊ spin up protons, spin down protons ಎರಡು ಪೇರ್ ಅಪ್ ಆದಾಗ ಏನಾಗುತ್ತೆ, ಸ್ಪಿನ್ನು, ಟೋಟಲ್ ಸ್ಪಿನ್ನು 0 ಆಗುತ್ತೆ. and same way spin up neutrons pair off with the spin down neutrons. So spin up neutrons pair up with the spin down neutrons, they also totally ಏನಾಗುತ್ತೆ, 0 ಆಗುತ್ತೆ. These interactions makes the nucleus more tightly bound, lowering its total energy and making it more stable. ಸೊ ಯಾವಾಗ ಸ್ಪಿನ್ 0 ಆಗುತ್ತೆ, ಅದು ಏನಾಗುತ್ತೆ, ಎಲಿಮೆಂಟು ಸ್ಟೇಬಲ್ ಆಗುತ್ತೆ. ಸೊ ಸ್ಟೇಬಲ್ ಇದ್ದಾಗ ಅಂದರೆ ನಾವು ಈವನ್ ನ್ಯೂಕ್ಲಿಯೇಟ್ಸ್ ಇದ್ದಾಗ ಏನು ನೋಡ್ಬೋದು, ಸ್ಪಿನ್ ಆ್ಯಂಡ್ ಈವನ್ ಪ್ಯಾರಿಟಿ. ಸೊ ಇಂಟ್ರೆನ್ಸಿಕ್ 0 ಇಂಟ್ರೆನ್ಸಿಕ್ ಸ್ಪಿನ್ ಆ್ಯಂಡ್ ಈವನ್ ಪ್ಯಾರಿಟಿನ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ದ ಗ್ರೌಂಡ್ ಸ್ಟೇಟ್ ಸ್ಪಿನ್ ಆಫ್ ಈವನ್ ನ್ಯೂಕ್ಲಿಯೈ ಈಸ್ 0 ಅಂತ ಹೇಳ್ತೀವಿ. ಸಿನ್ಸ್ ಏನು, ಸ್ಪಿನ್ ಅಪ್ಪು ಸ್ಪಿನ್ ಡೌನ್ ಎರಡು ಪೇರ್ ಆಫ್ ಆಗಿ ಟೋಟಲ್ ಸ್ಪಿನ್ ಏನಾಗುತ್ತೆ, 0 ಆಗುತ್ತೆ. ಅಂದರೆ ಆಪೋಸಿಟ್ ಇದ್ದಾಗ ಪೇರಿಂಗ್ ಆದಾಗ 0 ಆಗುತ್ತೆ ಸ್ಪಿನ್. ದ ನೆಕ್ಸ್ಟ್ ಒನ್ ಏನು, ಅಕಾರ್ಡಿಂಗ್ ಟು ದ ಕಲೆಕ್ಟಿವ್ ರೊಟೇಷನಲ್ ಮಾಡೆಲ್, ದ ಸ್ಪಿನ್ ಪ್ಯಾರಿಟಿ ಆಫ್ ದ ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಈಸ್. ಸೊ ಈಗ ಆಲ್ರೆಡಿ ನಾನು ಈವನ್ ನ್ಯೂಕ್ಲಿಯೈಟ್ಸ್ದು ಸ್ಪಿನ್ನು 0 ಇರುತ್ತೆ ಅಂತ ಹೇಳಿದೆ. ಸೊ ಕಲೆಕ್ಟಿವ್ ಮಾಡೆಲ್ ಏನು ಅಂತ ನೋಡೋಣ. ಕಲೆಕ್ಟಿವ್ ಮಾಡೆಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯುನಿಫೈಡ್ ಮಾಡೆಲ್. ಸೊ ಯಾಕೆ ಯುನಿಫೈಡ್ ಮಾಡೆಲ್ ಅಂತ ಕರಿತೀವಿ ಅಂದರೆ, ಡಿಸ್ಕ್ರಿಪ್ಷನ್ ಆಫ್ ದ ಅಟೋಮಿಕ್ ನ್ಯೂಕ್ಲಿಯೈ ದಟ್ ಇನ್ಕಾರ್ಪೊರೇಟ್ಸ್ ಆಸ್ಪೆಕ್ಟ್ಸ್ ಆಫ್ ಬೋತ್ ದ ಶೆಲ್ ನ್ಯೂಕ್ಲಿಯರ್ ಮಾಡೆಲ್ ಆ್ಯಂಡ್ ಲಿಕ್ವಿಡ್ ಡ್ರಾಪ್ ಮಾಡೆಲ್. ಸೊ ಕಲೆಕ್ಟಿವ್ ಮಾಡೆಲ್ನಲ್ಲಿ ಯಾಕೆ ಕಲೆಕ್ಟಿವ್ ಮಾಡೆಲ್ ಅಂತ ಕರಿತೀವಿ ಅಂದರೆ, ಇದರಲ್ಲಿ ಲಿಕ್ವಿಡ್ ಡ್ರಾಪ್ ಮಾಡೆಲ್ದು, ಶೆಲ್ ಮಾಡೆಲ್ದು ಎರಡೂರ್ದು ಏನೇನು ರಿಸಲ್ಟ್ಸ್ ಇತ್ತು ಅದನ್ನು ಡಿಸ್ಕಸ್ ಮಾಡಿಬಿಟ್ಟು ನೆಕ್ಸ್ಟ್ ರಿಸಲ್ಟ್ ಕೊಡ್ತಾರೆ. ಸೊ ಹಾಗಾಗಿ ಇದನ್ನು ಕಲೆಕ್ಟಿವ್ ಮಾಡೆಲ್ ಅಂತ ಕರಿತೀವಿ. ಟು ಎಕ್ಸ್ಪ್ಲೈನ್ ಸರ್ಟನ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ದಟ್ ಆರ್ ನೈದರ್ ಆಫ್ ದ ಟೂ ಸಪ್ರೇಟ್ಲಿ ಕ್ಯಾನ್ ಎಕ್ಸ್ಪ್ಲೈನ್. ಸೊ ಎಲೆಕ್ಟ್ರಿಕ್ ಪ್ರಾಪರ್ಟೀಸು, ನ್ಯೂಕ್ಲಿಯರ್ ಪ್ರಾಪರ್ಟೀಸ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ, ಶೆಲ್ ಮಾಡೆಲ್ ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದನ್ನು ಕಲೆಕ್ಟಿವ್ ಮಾಡೆಲ್ಲು ಎಕ್ಸ್ಪ್ಲೈನ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಒನ್ ಏನಿದೆ, ದ ಗ್ರೌಂಡ್ ಸ್ಟೇಟ್ ಸ್ಪಿನ್ ಆ್ಯಂಡ್ ಪ್ಯಾರಿಟಿ ಆಫ್ ಅಟೋಮಿಕ್ ನ್ಯೂಕ್ಲಿಯೈ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೇಸ್ಡ್ ಅಪಾನ್ ದ ಕಾಂಪೋಸಿಷನ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಸೊ ಇದೇನು ಹೇಳುತ್ತೆ, ಕಾಂಪೋಸಿಷನ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಎಷ್ಟು ಪ್ರೋಟಾನ್ಸ್ ಇದೆ ಎಷ್ಟು ನ್ಯೂಟ್ರಾನ್ಸ್ ಇದೆ ಅದ್ರ ಮೇಲೆ ನಾವು ಸ್ಪಿನ್ ಪ್ಯಾರಿಟಿನ ಡಿಸೈಡ್ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ತೊಗೊಂಡಿದ್ದೀವಿ ಅಂದರೆ, ಆಕ್ಸಿಜನ್ದು ಅಟೋಮಿಕ್ ಮಾಸ್ ನಂಬರ್ ಏನಿದೆ 16 ಬರುತ್ತೆ. ಸೊ ಅದರಲ್ಲಿ 8 ಪ್ರೋಟಾನ್ಸು 8 ನ್ಯೂಟ್ರಾನ್ಸ್ ಬರುತ್ತೆ. ಸೊ ಡಿಟರ್ಮೈನ್ ದ ಗ್ರೌಂಡ್ ಸ್ಟೇಟ್ ಸ್ಪಿನ್ ಆ್ಯಂಡ್ ಪ್ಯಾರಿಟಿ ವಿ ಕನ್ಸಿಡರ್ ದ ಪಾಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಸೊ ಪಾಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ನೋ ಟು ಐಡೆಂಟಿಕಲ್ ಫರ್ಮಿಯಾನ್ಸ್ ಲೈಕ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಕ್ಯಾನ್ ಆಕ್ಯುಪೈ ದ ಸೇಮ್ ಕ್ವಾಂಟಮ್ ಸ್ಟೇಟ್. ಸೊ ಒಂದೇ ಸ್ಟೇಟ್ನಲ್ಲಿ ಟು ಐಡೆಂಟಿಕಲ್ ಅಂದರೆ ಎರಡು ಪ್ರೋಟಾನ್ನ ಅಥವಾ ಎರಡು ನ್ಯೂಟ್ರಾನ್ನ ಆಕ್ಯುಪೈ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಆಕ್ಯುಪೈ 1 ಪ್ರೋಟಾನ್ ಆ್ಯಂಡ್ 1 ನ್ಯೂಟ್ರಾನ್. ಸೊ ಆ ರೀತಿ ಅಂದರೆ ಸ್ಪಿನ್ ಆಪೋಸಿಟ್ ಸ್ಪಿನ್ ಇರೋದನ್ನು ನಾವು ಆಕ್ಯುಪೈ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಇಲ್ಲಿ ಏನು ಹೇಳುತ್ತೆ, ಆಕ್ಸಿಜನ್ ಹ್ಯಾಸ್ ಅನ್ ಈವನ್ ನಂಬರ್ ಆಫ್ ಬೋತ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಸೊ 8 ಪ್ರೋಟಾನ್ಸು 8 ನ್ಯೂಟ್ರಾನ್ಸ್ ಇರುತ್ತೆ. ಇಟ್ ಹ್ಯಾಸ್ ಅನ್ ಇಂಟೀಜರ್ ಸ್ಪಿನ್ ಆ್ಯಂಡ್ ಪಾಸಿಟಿವ್ ಪ್ಯಾರಿಟಿ. ಸೊ ಅದಕ್ಕೆ ಗ್ರೌಂಡ್ ಸ್ಟೇಟ್ ಆಫ್ ಆಕ್ಸಿಜನ್ ಏನು ಬರುತ್ತೆ, 0 ಸ್ಪಿನ್ ಬರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದೀನಿ. ಈವನ್ ನ್ಯೂಕ್ಲಿಯೈ ಅಂದರೆ ಆಕ್ಸಿಜನ್ದು ಈವನ್ ನ್ಯೂಕ್ಲಿಯೈಗೆ ಬರುತ್ತೆ. ಸೊ ಅದರದ್ದು Z8 ಇದೆ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ದು ನಾವು ಈ ರೀತಿ ಬರಿತೀವಿ, ನ್ಯೂಟ್ರಾನ್ಸ್ದು ಈ ರೀತಿ ಬರಿತೀವಿ. ಸೊ ದೀಸ್ ಆರ್ ಹ್ಯಾವಿಂಗ್ ಅನ್ಪೇರ್ಡ್ ನ್ಯೂಕ್ಲಿಯಾನ್, ದಿಸ್ ಪ್ಯಾರಿಟಿ ಈಸ್ ಪಾಸಿಟಿವ್ ಆ್ಯಂಡ್ ಆ್ಯಂಗ್ಯುಲರ್ ಮೊಮೆಂಟಮ್ ಏನಿದೆ 0 ಇರುತ್ತೆ. ಸೊ ಸ್ಪಿನ್ ಪ್ಯಾರಿಟಿ 0 ಅಂತ ಬರಿತೀವಿ. ಸಪೋಸ್ ಈವನ್ ಆಡ್ ನ್ಯೂಕ್ಲಿಯೈ ಇತ್ತು ಅಥವಾ ಆಡ್ ಈವನ್ ನ್ಯೂಕ್ಲಿಯೈ ಇತ್ತು ಅಂದರೆ ಏನು ಬರಿತೀವಿ. ಸೊ ಇಲ್ಲಿ ಲೀಥಿಯಮ್ದು ಎಕ್ಸಾಂಪಲ್ ತೊಗೊಂಡ್ರೆ ಆಡ್ ಇದ್ರದ್ದು ಕನ್ಫಿಗರೇಷನ್ ಈ ರೀತಿ ಬರಿತೀವಿ. n = 4 ಅಂದರೆ ಈವನ್, ಡಸ್ ನಾಟ್ ಕಾಂಟ್ರಿಬ್ಯೂಟ್ ಟು ಇನ್ ಆ್ಯಂಗ್ಯುಲರ್ ಮೊಮೆಂಟಮ್.
ಸೊ ಇಲ್ಲಿ ಜೆ ಈಕ್ವಲ್ ಟು ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಏನು ಬರುತ್ತೆ 3/2 ಬರುತ್ತೆ. ಎಲ್ ಈಕ್ವಲ್ ಟು 1. ಸೊ ಪಿ ಅಂತ ಇರೋದಕ್ಕೆ ಫಾರ್ ಪಿ ಎಲ್ ಇಸ್ ಈಕ್ವಲ್ಸ್ ಟು 1. ಸೊ ಪ್ಯಾರಿಟಿ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಆಡ್ ಪ್ಯಾರಿಟಿ ಇರುತ್ತೆ. ದಟ್ ಇಸ್ ರಿಪ್ರೆಸೆಂಟೆಡ್ ಬೈ 3/2 ಮೈನಸ್ 1 ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಕಲೆಕ್ಟಿವ್ ಮಾಡೆಲ್ ಅಂತ ತೊಗೊಂಡಿರೋದಕ್ಕೆ ಇಲ್ಲಿ ನಾವು ಈವನ್ ನ್ಯೂಕ್ಲಿಯೈ ತೊಗೊಳೋದಕ್ಕೆ ಸೊ ಇದರದ್ದು ಸ್ಪಿನ್ ಪ್ಯಾರಿಟಿ ಏನು ಬರುತ್ತೆ 0+ ಅಂತ ತೊಗೊತೀವಿ. ಸೊ ಅದಕ್ಕೆ ಸ್ಪಿನ್ ಪ್ಯಾರಿಟಿ ಆಫ್ ದ ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಗ್ರೌಂಡ್ ಸ್ಟೇಟ್, ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಅಂದರೆ ಗ್ರೌಂಡ್ ಸ್ಟೇಟ್. ಸೊ ದಟ್ ಈಸ್ 0+ ಅಂತ ಬರಿತೀವಿ. ನೆಕ್ಸ್ಟ್ ಒನ್ ಏನು ನ್ಯೂಕ್ಲಿಯಸ್ ಅಂಡರ್ಗೋಸ್ ಬೀಟಾ ಡಿಕೆ ಫ್ರಮ್ 0+ to 1+ ಸ್ಟೇಟ್. ದ ಟೈಪ್ ಆಫ್ ಟ್ರಾನ್ಸಿಷನ್ ಈಸ್. ಸೊ ಈಗ ಬೀಟಾ ಡಿಕೆ ಅಂತ ಕೊಟ್ಟಿದ್ದಾರೆ. ಸೊ ಬೀಟಾ ಡಿಕೆ ಅಂದರೆ ಏನು ಅಂತ ನೋಡೋಣ. ಫಸ್ಟು ಬೀಟಾ ಡಿಕೆ ಅಂದರೆ ಏನು? ಬೀಟಾ ಡಿಕೆ ಇಸ್ ಅ ರೇಡಿಯೋ ಆ್ಯಕ್ಟಿವ್ ಡಿಕೆ. ಸೊ ರೇಡಿಯೋ ಆ್ಯಕ್ಟಿವ್ ಡಿಕೆ ಅಂದರೆ ಏನು? ಈಗ ಅಟೋಮಿಕ್ ನ್ಯೂಕ್ಲಿಯಸ್ ಇರುತ್ತೆ. ಸೊ ಅಟೋಮಿಕ್ ನ್ಯೂಕ್ಲಿಯಸ್ಗೆ ಯಾವುದೋ ಒಂದು ರೇಡಿಯೇಷನ್ ಬಂದು ಹಿಟ್ ಮಾಡುತ್ತೆ. ಸೊ ಅಟೋಮಿಕ್ ನ್ಯೂಕ್ಲಿಯಸ್ನಲ್ಲಿ ರೇಡಿಯೇಷನ್ಸ್ ಹಿಟ್ ಮಾಡಿದಾಗ ಈ ನ್ಯೂಕ್ಲಿಯಸ್ನಲ್ಲಿ ಏನಿರುತ್ತೆ ಪ್ರೋಟಾನ್ಸ್ ಇರುತ್ತೆ ಪ್ಲಸ್ ನ್ಯೂಟ್ರಾನ್ಸ್ ಇರುತ್ತೆ. ಸಪೋಸ್ ಈ ರೇಡಿಯೇಷನ್ ಏನಾದರೂ ಬಂದು ಪ್ರೋಟಾನ್ಸ್ನ ಹಿಟ್ ಮಾಡಿದಾಗ ಪ್ರೋಟಾನ್ಸ್ ಏನು ಎಲೆಕ್ಟ್ರಾನ್ಸ್ ಆಗಿ ಅಥವಾ ನ್ಯೂಟ್ರಿನಾಸ್ ಆಗಿ ಅದು ನ್ಯೂಟ್ರಿನೋಸ್ ಆಗಿ ಅದು ಎಮಿಟ್ ಆದರೆ ಸೊ ಅದನ್ನು ನಾವೇನಂತ ಕರಿತೀವಿ ಬೀಟಾ ನೆಗೆಟಿವ್ ಡಿಕೆ ಅಂತ ಕರಿತೀವಿ. ಸಪೋಸ್ ಈ ರೇಡಿಯೇಷನ್ ಏನಾದರೂ ಬಂದು ನ್ಯೂಟ್ರಾನ್ಸ್ನ ಹಿಟ್ ಮಾಡಿದಾಗ ಸೊ ಈ ನ್ಯೂಟ್ರಾನ್ಸು ಪಾಸಿಟ್ರಾನ್ ಆಗಿ ಪ್ಲಸ್ ಆ್ಯಂಟಿ ನ್ಯೂಟ್ರಿನೋ ಆಗಿ ಎಮಿಟ್ ಆದರೆ ಸೊ ದಟ್ ಈಸ್ ಬೀಟಾ ನೆಗೆಟಿವ್ ಬೀಟಾ ಪಾಸಿಟಿವ್ ಅಂತ ಹೇಳ್ತೀವಿ. ಸೊ ಆ ರೀತಿ ಆಗೋದನ್ನು ನಾವೇನು ಬೀಟಾ ಡಿಕೆನಲ್ಲಿನೇ 2 ಟೈಪ್ ಇದೆ. ಒಂದು ಬೀಟಾ ಪಾಸಿಟಿವ್ ಡಿಕೆ ಆ್ಯಂಡ್ ಅದರ್ ಒನ್ ಇಸ್ ಬೀಟಾ ನೆಗೆಟಿವ್ ಡಿಕೆ ಅಂತ ಹೇಳ್ತೀವಿ. ಸೊ ಬೀಟಾ ಪಾಸಿಟಿವ್ ಡಿಕೆ ಆಗಬೇಕು ಅಂದರೆ ಏನಾಗಬೇಕು? ನ್ಯೂಟ್ರಾನ್ ಶುಡ್ ಬಿ ಗೆಟಿಂಗ್ ಕನ್ವರ್ಟೆಡ್ ಇಂಟು ನ್ಯೂಟ್ರಾನ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಪಾಸಿಟ್ರಾನ್ ಆ್ಯಂಡ್ ನ್ಯೂಟ್ರಿನೋ ಅಂತ ಹೇಳ್ತೀವಿ. ಆ್ಯಂಡ್ ಬೀಟಾ ನೆಗೆಟಿವ್ ಡಿಕೆ ಆಗಬೇಕು ಅಂದರೆ ಪ್ರೋಟಾನ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಾನ್ ಆ್ಯಂಡ್ ಆ್ಯಂಟಿ ನ್ಯೂಟ್ರಿನೋ ಅಂತ ಹೇಳ್ತೀವಿ. ಸೊ ಇದು ಏನು ಬೀಟಾ ಡಿಕೆ. ಸೊ ಬೀಟಾ ಡಿಕೆನಲ್ಲಿ ನಮಗೇನಿದೆ ಫರ್ಮಿ ಟ್ರಾನ್ಸಿಷನ್ಸ್ ಅಂತ ಹೇಳ್ತೀವಿ. ಸೊ ಫರ್ಮಿ ಟ್ರಾನ್ಸಿಷನ್ ಅಂತಂದರೆ ಏನು? ಫರ್ಮಿ ಟ್ರಾನ್ಸಿಷನ್ ಅಂದರೆ an electron and a neutrino emitted from the beta decay parent nucleus have spin vectors which are anti-parallel to one another. ಸೊ ಯಾವಾಗ ಫರ್ಮಿ ಟ್ರಾನ್ಸಿಷನ್ ಆಗುತ್ತೆ ಅಂದರೆ ಬೀಟಾ ಡಿಕೆ ಆಗುತ್ತೆ ಆವಾಗ ಸ್ಪಿನ್ನು ಆ್ಯಂಟಿ ಪ್ಯಾರಲಲ್ ಇತ್ತು ಅಂದರೆ ಆ ರೀತಿ ಟ್ರಾನ್ಸಿಷನ್ಸ್ನ ನಾವೇನಂತ ಕರಿತೀವಿ? ಫರ್ಮಿ ಟ್ರಾನ್ಸಿಷನ್ಸ್ ಅಂತ ಕರಿತೀವಿ. ಸೊ ಫರ್ಮಿ ಟ್ರಾನ್ಸಿಷನ್ಸ್ ಅಂದರೆ ಏನು? ದಿಸ್ ಮೀನ್ಸ್ ದಟ್ ಈಸ್ ಸ್ಪಿನ್ ಏನಿರುತ್ತೆ 0 ಇರುತ್ತೆ. ನೋ ಚೇಂಜ್ ಇನ್ ದ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ದ ನ್ಯೂಕ್ಲಿಯಸ್. ಸೊ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ದ ನ್ಯೂಕ್ಲಿಯಸ್ 0 ಇದ್ದರೆ ಅದನ್ನು ಫರ್ಮಿ ಟ್ರಾನ್ಸಿಷನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಆಕ್ಸಿಜನ್ನು ಇಲ್ಲಿ ನೋಡ್ಬೋದು. ಸೊ ದಟ್ ಈಸ್ ಚೇಂಜ್ ಟು ದ ನೈಟ್ರೋಜನ್ ವಿತ್ ಬೀಟಾ ಡಿಕೆ ಆಗುತ್ತೆ. ಇಲ್ಲಿ ಸ್ಪಿನ್ ಏನಿದೆ 0 ಬರುತ್ತೆ. ಸೊ ಪ್ಯಾರಿಟಿ ಈಸ್ ಕನ್ಸರ್ವ್ಡ್. ಸೊ ಫರ್ಮಿ ಟ್ರಾನ್ಸಿಷನ್ಗೆ 0 to 0 ಟ್ರಾನ್ಸಿಷನ್ ಆಗುತ್ತೆ. ಸೊ ಇದು ಸೆಲೆಕ್ಷನ್ ರೂಲ್ ಫಾರ್ ಫರ್ಮಿ ಟ್ರಾನ್ಸಿಷನ್. ಇದು ನೆನ್ಪಿಟ್ಕೊಂಡಿರಬೇಕು. ಪ್ಯಾರಿಟಿ ಈಸ್ ಕನ್ಸರ್ವ್ಡ್. ದೆನ್ ನೆಕ್ಸ್ಟ್ ಒನ್ ಏನು ಬರುತ್ತೆ? ಗಾಮಾ ಟೆಲ್ಲರ್ ಟ್ರಾನ್ಸಿಷನ್. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಪ್ಯೂರ್ ಫರ್ಮಿ ಅಲೋಡ್, ಪ್ಯೂರ್ ಜಿ ಟಿ ಅಲೋಡ್, ಮಿಕ್ಸ್ಡ್ ಸೂಡೋಸ್ಕೇಲರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಡೈರೆಕ್ಟಾಗಿ ನಾನು ಆನ್ಸರ್ ಹೇಳಿದ್ರೆ ಇದು ಫರ್ಮಿ ಅಂದರೆ ಏನು, ಗಾಮಾ ಟೆಲ್ಲರ್ ಟ್ರಾನ್ಸಿಷನ್ ಅಂದರೆ ಏನು, ಮಿಕ್ಸ್ಡ್ ಟ್ರಾನ್ಸಿಷನ್ ಅಂದರೆ ಏನು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಫರ್ಮಿ ಟ್ರಾನ್ಸಿಷನ್ಸು, ಗಾಮಾ ಟೆಲ್ಲರ್ ಟ್ರಾನ್ಸಿಷನ್ಸ್, ಮಿಕ್ಸ್ಡ್ ಟ್ರಾನ್ಸಿಷನ್ಸು ಹೇಳಿಬಿಟ್ಟು ಆಮೇಲೆ ನಿಮಗೆ ಅದು ಆನ್ಸರ್ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಫರ್ಮಿ ಟ್ರಾನ್ಸಿಷನ್ಸ್ಗೆ ಏನು ನೆನ್ಪಿಟ್ಕೊಂಡಿರಬೇಕು? ಇಲ್ಲಿ ಸ್ಪಿನ್ನು ಚೇಂಜು 0 ಇರುತ್ತೆ. ಸೊ ಆ ಸೆಲೆಕ್ಷನ್ ರೂಲ್ ಬಂತು ಅಂದರೆ ಫರ್ಮಿ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಏನು? ಗಾಮಾ ಟೆಲ್ಲರ್ ಟ್ರಾನ್ಸಿಷನ್. ಸೊ ದ ಗಾಮಾ ಟೆಲ್ಲರ್ ಟ್ರಾನ್ಸಿಷನ್ ಇಸ್ ಅ ಸೂಡೋ ವೆಕ್ಟರ್ ಟ್ರಾನ್ಸಿಷನ್. That is, the selection rules for the beta decay caused by such a transition involves no parity change of the nuclear state. So illi parity change agalla. The spin of the parent nucleus can either remain unchanged or change by plus or minus 1. ಅಂದರೆ 0 ಪ್ಲಸ್ ಇರೋದು ಏನು ಚೇಂಜ್ ಆಗುತ್ತೆ? ಸ್ಪಿನ್ನು ಪ್ಲಸ್ ಆರ್ ಮೈನಸ್ 1ಗೆ ಚೇಂಜ್ ಆಗುತ್ತೆ. However, unlike a Fermi transitions, the transitions from spin 0 to spin 0 are excluded. ಇಲ್ಲಿ 0 to 0 ಏನು ಬರಲ್ಲ. 0 ಇದ್ದಿದ್ದು ಪ್ಲಸ್ ಆರ್ ಮೈನಸ್ 1 ಆಗಿ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ದ ಸೆಲೆಕ್ಷನ್ ರೂಲ್ ಫಾರ್ ಗಾಮಾ ಟೆಲ್ಲರ್ ಟ್ರಾನ್ಸಿಷನ್. ಸೊ ನಿಮಗೆ ಯೂಶ್ವಲಿ ಸೆಲೆಕ್ಷನ್ ರೂಲ್ಸ್ ಕೊಟ್ಬಿಟ್ಟು ಯಾವುದು ಟ್ರಾನ್ಸಿಷನ್ ಅಂತ ಕೇಳ್ತಾರೆ, ಅಥವಾ ಟ್ರಾನ್ಸಿಷನ್ಸ್ ಕೊಟ್ಬಿಟ್ಟು ಸೆಲೆಕ್ಷನ್ ರೂಲ್ಸ್ ಏನು ಅಂತ ಕೇಳ್ತಾರೆ. ಸೊ ಅದಕ್ಕೆ ನಿಮಗೆ ಏನು 0 to 0 ಬಂತು ಅಂದರೆ ಫರ್ಮಿ ಟ್ರಾನ್ಸಿಷನ್ಸ್,
0 to +or-1 ಬಂತು ಅಂದರೆ ಗ್ಯಾಮೆಟೆಲ್ಲರ್ ಟ್ರಾನ್ಸಿಷನ್ಸ್ ಅಂತ ಗೊತ್ತಿರಬೇಕು. ಸೊ ಇಲ್ಲಿ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದೀನಿ ಇನ್ ಟರ್ಮ್ಸ್ ಆಫ್ ನ್ಯೂಕ್ಲಿಯರ್ ಟೋಟಲ್ ನ್ಯೂಕ್ಲಿಯರ್ ಆ್ಯಂಗ್ಯುಲರ್ ಮೊಮೆಂಟಮ್ ಗ್ಯಾಮೆಟೆಲ್ಲರ್ ಟ್ರಾನ್ಸಿಷನ್ಸ್ಗೆ ಏನು ಬರುತ್ತೆ. ಸೊ IF ಮೈನಸ್ ಐ ಅಂದರೆ ಸ್ಪಿನ್ನು ಏನು ಇನಿಷಿಯಲ್ ಸ್ಪಿನ್ ಮೈನಸ್ ಫೈನಲ್ ಸ್ಪಿನ್ ತೊಗೊಂಡ್ರೆ 0 ಬಂತು ಅಂದರೆ ದಿಸ್ ಇಸ್ ಫರ್ಮಿ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. 1 ಬಂತು ಅಂದರೆ ದಿಸ್ ಇಸ್ ಗ್ಯಾಮೆಟೆಲ್ಲರ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ 1 ಬರ್ತಾ ಇದೆ, ಸೊ ಪ್ಯಾರಿಟಿ ಇಸ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಮಿಕ್ಸ್ಡ್ ಫರ್ಮಿ ಗ್ಯಾಮೆಟೆಲ್ಲರ್ ಡಿಕೆ ಅಂತಂದರೆ ಇದರಲ್ಲಿ ಮಿಕ್ಸ್ಡ್ನಲ್ಲಿ ಎರಡೂ ಇರುತ್ತೆ. ಅಂದರೆ ಫರ್ಮಿಯಲ್ ಟ್ರಾನ್ಸಿಷನ್ಸು ಇರುತ್ತೆ, ಗ್ಯಾಮೆಟೆಲ್ಲರ್ ಟ್ರಾನ್ಸಿಷನ್ಸು ಇರುತ್ತೆ. ಬಟ್ ಅದರಲ್ಲಿ ಒಂದು ಕಂಡೀಷನ್ ಇರುತ್ತೆ. ಏನು ಕಂಡೀಷನ್ ಅಂತಂದರೆ ಡ್ಯೂ ಟು ದ ಎಕ್ಸಿಸ್ಟೆನ್ಸ್ ಆಫ್ 2 ಪಾಸಿಬಲ್ ಫೈನಲ್ ಸ್ಟೇಟ್ಸ್ ಈಚ್ ಬೀಟಾ ಡಿಕೆ ಇಸ್ ಅ ಮಿಕ್ಸ್ಚರ್ ಆಫ್ ದ 2 ಡಿಕೆ ಟೈಪ್ಸ್. ಸೊ ಇದರಲ್ಲಿ ಎರಡೂ ಡಿಕೆನೂ ಆಗುತ್ತೆ, ಅಂದರೆ ಫರ್ಮಿ ಡಿಕೆನೂ ಆಗುತ್ತೆ, ಗ್ಯಾಮೆಟೆಲ್ಲರ್ ಡಿಕೆನೂ ಆಗುತ್ತೆ. This essentially means that some of the time remaining the nucleus is in the excited state and the other times the decay is directly to the ground state. ಅಂದರೆ ಕೆಲವೊಂದು ಈಗ ನಾನು ಹೇಳಿದೆ ಗ್ರೌಂಡ್ ಸ್ಟೇಟ್ ಇರುತ್ತೆ, ಎಕ್ಸೈಟೆಡ್ ಸ್ಟೇಟ್ ಇರುತ್ತೆ ಅಂತ ಹೇಳಿ. ಸೊ ಈಗ ಗ್ರೌಂಡ್ ಸ್ಟೇಟ್ನಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ ಅಥವಾ ಒಂದು ಅಯನ್ ಇರುತ್ತೆ, ಅದು ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ. ಸೊ ಈ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಏನಿರುತ್ತೆ 10⁻⁻8 ಸೆಕೆಂಡ್ಸ್ವರೆಗೂ ಮಾತ್ರ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಇರ್ಬೋದು. ಆಮೇಲೆ ಏನಾಗುತ್ತೆ, ಅದು ವಾಪಸ್ ಬಂದುಬಿಡುತ್ತೆ ಗ್ರೌಂಡ್ ಸ್ಟೇಟ್ಗೆ. ಸೊ ದಿಸ್ ಇಸ್ ಜಸ್ಟ್ ನಾವು ಈಗ ಯೂಶ್ವಲಿ ನಾವು ನಮ್ಮ ಲೈಫ್ ಎಕ್ಸಾಂಪಲ್ ತೊಗೊಂಡೆ ನಾವು ಅರ್ಥ ಮಾಡ್ಕೋಬೋದು. ಗ್ರೌಂಡ್ ಸ್ಟೇಟ್ ಅಂದರೆ ಏನು, ನಾರ್ಮಲ್ ಸ್ಟೇಟ್ ಅಂತ ಹೇಳ್ಬೋದು. ಸೊ ನಾವು ಯಾವಾಗಲೂ ಏನು ನಾರ್ಮಲಾಗಿ ಇರ್ತೀವಿ. ಎಕ್ಸೈಟೆಡ್ ಸ್ಟೇಟ್ ಅಂದರೆ ಏನು, ಲೈಕ್ ಹೈ ಹ್ಯಾಪಿನೆಸ್ ಅಥವಾ ಏನು ಕಂಪ್ಲೀಟಾಗಿ ಲೋ ಡಲ್ನೆಸ್ ಅಂತ ಹೇಳ್ಬೋದು. ಈಗ ಇಲ್ಲಿ ಎಲೆಕ್ಟ್ರಾನ್ ಅಥವಾ ಅಯನ್ದು ಎಕ್ಸೈಟೆಡ್ ಸ್ಟೇಟ್ದು ಲೈಫ್ ಟೈಮ್ ಏನು 10⁻⁻8 ಸೆಕೆಂಡ್ಸ್ ಅಂತ ಹೇಳಿದೆ. ಈಗ ನಾವು ನಾರ್ಮಲ್ ಸ್ಟೇಟ್ನಲ್ಲಿ ಇರ್ತೀವಿ ಅಂತ ಅಂದರೆ ಈಗ ಸಪೋಸ್ ನಾವು ಈಗ ಏನೋ ಈಗ ಜಸ್ಟ್ ರೀಸೆಂಟಾಗಿ ನ್ಯೂ ಇಯರ್ ಅಂತ ಬಂತು. ನ್ಯೂ ಇಯರ್ ಅಂತ ಬಂದಾಗ ಫಸ್ಟ್ ಡೇ ಅಂತ ಹೇಳಿ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗ್ಬಿಡ್ತೀವಿ. ಗ್ರೌಂಡ್ ಸ್ಟೇಟ್ನಲ್ಲಿ ಇರ್ತೀವಿ, ನ್ಯೂ ಇಯರ್ ಅಂದ ತಕ್ಷಣ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗ್ತೀವಿ. ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಎಷ್ಟೊತ್ತಿರ್ಬೋದು, ಲೈಕ್ January 1st 1 ಡೇ ಇರ್ಬೋದು. ಸೊ ದಟ್ ಈಸ್ ದ ಲೈಫ್ ಟೈಮ್ ಆಫ್ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳ್ತೀವಿ. 1 ಡೇ ಎಲ್ಲ ಸೆಲೆಬ್ರೇಷನ್ಸ್ ಆದಮೇಲೆ ಮತ್ತೆ ಅಗೇನ್ ವಿ ಗೆಟ್ ಬ್ಯಾಕ್ ಟು ದ ನಾರ್ಮಲ್ ಸ್ಟೇಟ್. ಸೊ ಅದನ್ನು ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ. ಲೈಕ್ ಹೈ ಹ್ಯಾಪಿನೆಸ್ ಅಥವಾ ಲೋ ಡಲ್ನೆಸ್ ಅಂತ ಹೇಳಿದೆ. ಸೊ ಹೈ ಹ್ಯಾಪಿನೆಸ್ ಅಂದರೆ ಈಗ ನಿಮಗೆ ಯಾವುದೋ ಒಂದು ಸಪೋಸ್ ಫಾರ್ ಎಕ್ಸಾಂಪಲ್ ಗ್ರೌಂಡ್ ಸ್ಟೇಟ್ ಅಂದರೆ ನಾರ್ಮಲ್ ಸ್ಟೇಟ್ನಲ್ಲಿ ಇರ್ತೀರಿ, ಲೈಕ್ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಹೋಗ್ತೀರಿ. ಅಂದರೆ ಈಗ ಸಪೋಸ್ KSET ರಿಸಲ್ಟ್ಸ್ ಬಂತು ಅಂದ ತಕ್ಷಣ ನೀವು KSET ಕ್ವಾಲಿಫೈ ಆಗಿಬಿಟ್ಟಿದ್ದೀರಿ ಅಂದರೆ ಏನು ಮಾಡ್ತೀರಿ, ರಿಸಲ್ಟ್ಸ್ ನೋಡಿದ ತಕ್ಷಣ ಎಕ್ಸೈಟೆಡ್ ಸ್ಟೇಟ್ಸ್ಗೆ ಹೋಗ್ಬಿಡ್ತೀರಿ. ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಎಷ್ಟೊತ್ತಿರ್ಬೋದು, ರಿಸಲ್ಟ್ ನೋಡಿದ ತಕ್ಷಣ ಲೈಕ್ 1 ಡೇ 1 ವೀಕ್ ಅಥವಾ 1 ಮಂತ್ ಅಥವಾ 1 ಇಯರ್ ಅಂತ ಅಂದ್ಕೋಬೋದು. ಆ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು, ಅಂದರೆ ನಿಮ್ಮ ಎಬಿಲಿಟಿ ಎಷ್ಟಿರುತ್ತೆ ಅಷ್ಟರವರೆಗೂ ಇರ್ತೀರಿ. ಹಾಗಂತ ಕಂಪ್ಲೀಟಾಗಿ ಎಕ್ಸೈಟೆಡ್ ಸ್ಟೇಟ್ನಲ್ಲಿನೇ ಇರೋಕ್ಕಾಗಲ್ಲ. ಅಗೇನ್ ಯು ಶುಡ್ ಗೆಟ್ ಬ್ಯಾಕ್ ಟು ದ ನಾರ್ಮಲ್ ಸ್ಟೇಟ್. ಸೊ ಅದನ್ನು ಸೇಮ್ ವೇ ಏನು ಈ ಅಯನ್ಸ್ನಲ್ಲಿ ಕೂಡ ಆಟಮ್ಸ್ನಲ್ಲಿ ಕೂಡ ಆಗುತ್ತೆ. ಸೊ ಕಂಪ್ಲೀಟಾಗಿ ನಾವು ಡಲ್ ಅಂದರೆ ಡಿಪ್ರೆಷನ್ಗೆ ಹೋದ್ರೂ ಕಂಪ್ಲೀಟಾಗಿ ನಾವು ಅದೇ ಮೋಡ್ನಲ್ಲೇ ಇರೋಕ್ಕಾಗಲ್ಲ, ಅಥವಾ ಕಂಪ್ಲೀಟ್ನಾಗಿ ಹ್ಯಾಪಿನೆಸ್ ಇದ್ರೂ ಅದೇ ಮೋಡ್ನಲ್ಲೇ ಇರೋಕ್ಕಾಗಲ್ಲ. ಸೊ ಅಗೇನ್ ವಿ ಶುಡ್ ಗೆಟ್ ಬ್ಯಾಕ್ ಟು ದ ನಾರ್ಮಲ್ ಸ್ಟೇಟ್. ಸೊ ಅದು ಏನು ಗ್ರೌಂಡ್ ಸ್ಟೇಟ್ಗೆ ಬರಬೇಕು. ಸೊ ಅದೇ ರೀತಿ ಈ ನ್ಯೂಕ್ಲಿಯಸ್ನಲ್ಲಿ ನೋಡೋದಾದರೆ ಎಕ್ಸಿಸ್ಟೆನ್ಸ್ ಆಫ್ 2 ಪಾಸಿಬಲ್ ಫೈನಲ್ ಸ್ಟೇಟ್ಸ್ ಈಚ್ ಬೀಟಾ ಡಿಕೆ 2 ಡಿಕೇಸ್ ಆಗುತ್ತೆ. ಎಸೆನ್ಷಿಯಲಿ ಮೀನ್ಸ್ ಸಮ್ ಆಫ್ ದ ಟೈಮ್ ದ ರಿಮೈನಿಂಗ್ ನ್ಯೂಕ್ಲಿಯಸ್ ಈಸ್ ಇನ್ ದ ಎಕ್ಸೈಟೆಡ್ ಸ್ಟೇಟ್, ಸ್ವಲ್ಪ ಹೊತ್ತು ಎಕ್ಸೈಟೆಡ್ ಸ್ಟೇಟ್ನಲ್ಲಿರುತ್ತೆ. ಆ್ಯಂಡ್ ದ ಅದರ್ ಟೈಮ್ ಏನಿರುತ್ತೆ ಇಟ್ ಈಸ್ ಡೈರೆಕ್ಟ್ಲಿ ಟು ದ ಗ್ರೌಂಡ್ ಸ್ಟೇಟ್. ಸೊ ಇದು ಗ್ರೌಂಡ್ ಸ್ಟೇಟ್ನಲ್ಲಿನೇ ಇರುತ್ತೆ, ಸ್ವಲ್ಪ ಹೊತ್ತು ಮಾತ್ರ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಇರುತ್ತೆ. ಈಗ unlike Fermi transition, gamma-Teller transitions occur via an operator that operates only if the initial nuclear wave function and the final nuclear wave function are defined. The initial starting wave function final wave function ಡಿಫೈನ್ ಮಾಡಿದಾಗ ಮಾತ್ರ ನಾವು ಏನು ಈ ಮಿಕ್ಸ್ಡ್ ಟ್ರಾನ್ಸಿಷನ್ಸ್ನ ನಾವು ಹೇಳ್ಬೋದು. The isospin angular momentum selection rules can be deduced from the operator and the identification of allowed and forbidden decays can be found. ಅಂದರೆ ಯಾವುದು ಅಲೋಡು ಅಂದರೆ ಯಾವುದು ಫರ್ಬಿಡನ್ ಡಿಕೆ ಅಂತ ಹೇಳಿ ನಾವು ಯಾವಾಗ ವೇವ್ ಫಂಕ್ಷನ್ ಡಿಫೈನ್ ಮಾಡ್ತೀವಿ ಅದರಿಂದ ನಾವು ಹೇಳ್ಬೋದು. ಸೊ ಇದರಲ್ಲಿ ಸೆಲೆಕ್ಷನ್ ರೂಲ್ಸ್ ಯಾವ ರೀತಿ ಬರುತ್ತೆ, ಸೊ ಇಲ್ಲಿ 3/2 ಸ್ಪಿನ್ನು 3/2 ಚೇಂಜ್ ಆದರೆ
ಸೊ ಡೆಲ್ಟಾ ಐ ಏನಿರುತ್ತೆ 0 ಆಗುತ್ತೆ. ಆ್ಯಂಡ್ ಇದರಲ್ಲಿ 3/2 to 5/2 ಚೇಂಜ್ ಆಗೋದು ಡೆಲ್ಟಾ ಐ ಏನು ಬರುತ್ತೆ 1 ಬರುತ್ತೆ. ಸೊ ಇಲ್ಲಿ ಏನು ದ ಅಬೌವ್ ರಿಯಾಕ್ಷನ್ ಇನ್ವಾಲ್ವ್ಸ್ ಮಿರರ್ ನ್ಯೂಕ್ಲಿಯೈ ಇನ್ ವಿಚ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಇಂಟರ್ಚೇಂಜ್ಡ್. ಸೊ ಇಲ್ಲಿ ಪ್ರೋಟಾನ್ಸು ನ್ಯೂಟ್ರಾನ್ಸ್ ಏನಿದೆ ಇಂಟರ್ಚೇಂಜ್ ಆಗುತ್ತೆ. ಸೊ ಇದನ್ನು ಅಬ್ಸರ್ವ್ ಮಾಡ್ಬೋದು. ಪ್ರೋಟಾನ್ಸು ನ್ಯೂಟ್ರಾನ್ಸು ಆರ್ ಗೆಟಿಂಗ್ ಇಂಟರ್ಚೇಂಜ್ಡ್. ಅದು ಯಾವಾಗ ಮಿಕ್ಸಡ್ ಟ್ರಾನ್ಸಿಷನ್ಸ್ನಲ್ಲಿ ಆಗುತ್ತೆ. ಸೊ ನಮಗೆ ಕೊಟ್ಟಿರೋ ಕ್ವೆಶನ್ ಪ್ರಕಾರ ಏನು ಕ್ವೆಶನ್ಸ್ ಕೊಟ್ಟಿರೋದಿಲ್ಲಿ, ದ ನ್ಯೂಕ್ಲಿಯೈ ವಿಚ್ ಅಂಡರ್ಗೋಸ್ ಬೀಟಾ ಡಿಕೆ ಫ್ರಮ್ 0+ to 1+ ಸ್ಟೇಟ್. ಸೊ 0 to 1+ ಯಾವಾಗ ಬರುತ್ತೆ, ದಟ್ ಈಸ್ ಇನ್ ಪ್ಯೂರ್ ಗಾಮಾ ಟೆಲ್ಲರ್ ಅಲೌಡ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಒನ್ ಏನಿದೆ ಕ್ವೆಶನ್ನು, the quark composition of a proton and neutron respectively is. ಸೊ ಕ್ವಾರ್ಕ್ ಅಂದರೆ ಏನು, ಕ್ವಾರ್ಕ್ ಅನ್ನೋದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಕ್ವಾರ್ಕ್ ಈಸ್ ಅನ್ ಟೈಪ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ ಆ್ಯಂಡ್ ಅ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಯೆಂಟ್ ಮ್ಯಾಟರ್. ಸೊ ಕಾನ್ಸ್ಟಿಟ್ಯೂಯೆಂಟ್ ಮ್ಯಾಟರ್ ಅಂದರೆ ಸಪೋಸ್ ನಾವು ಏನಂತ ಹೇಳ್ತೀವಿ, ಲೈಕ್ ಮ್ಯಾಟರ್ ತೊಗೊಂಡ್ರೆ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ ಅಂತ ತೊಗೊತೀವಿ. ಸೊ ಎಲ್ಲ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ನಲ್ಲೂ ನಮ್ಗೆ ಏನಿರುತ್ತೆ, ಆಟಮ್ಸ್ ಇರುತ್ತೆ. ಸೊ ಫಸ್ಟಿಗೆ ಏನಂದರು, ಆಟಮ್ಸ್ ಆರ್ ಅನ್ಡಿವೈಸಬಲ್ ಅಂತ ಹೇಳಿದ್ರು. ಆಟಮ್ ಆರ್ ಅನ್ಡಿವೈಸಬಲ್ ಅಂತಂದರೆ ಆಟಮ್ ಕೆ ನಾಟ್ ಬಿ ಫರ್ದರ್ ಡಿವೈಡೆಡ್ ಅಂತ ಅರ್ಥ. ಸೊ ಆಟಮ್ ಕೆ ನಾಟ್ ಬಿ ಫರ್ದರ್ ಡಿವೈಡೆಡ್ ಅಂತ ಅಂದರೆ ಮತ್ತೆ ಏನು ಮಾಡಿದ್ರು, ಇಲ್ಲ ಆಟಮ್ಸ್ನ ಡಿವೈಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಆಟಮ್ಸ್ ಒಳಗಡೆ ಏನಿದೆ ಪ್ರೋಟಾನ್ಸು ನ್ಯೂಟ್ರಾನ್ಸು ದಟ್ ಕಂಬೈನ್ಸ್ ದ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಅಟಮಿಕ್ ಸ್ಟ್ರಕ್ಚರ್ ಹೇಳಿದ್ರು. ಸೊ ಅಲ್ಲಿಗೆ ಫಂಡಮೆಂಟಲ್ ಪಾರ್ಟಿಕಲ್ಸ್ನಲ್ಲಿ ಏನು ಬಂತು, ಪ್ರೋಟಾನ್ಸು ನ್ಯೂಟ್ರಾನ್ಸು ಎಲೆಕ್ಟ್ರಾನ್ಸು ಬಂತು. ಈಗ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ನ ಡಿಸ್ಕವರ್ ಮಾಡಿದ್ಮೇಲೆ ಏನು ಹೇಳಿದ್ರು, ಪ್ರೋಟಾನ್ಸು ನ್ಯೂಟ್ರಾನ್ಸು ಎಲೆಕ್ಟ್ರಾನ್ಸ್ ಆರ್ ದ ಫಂಡಮೆಂಟಲ್, ಅದನ್ನು ಮತ್ತೆ ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಅಂದರು. ಬಟ್ ಕ್ವಾರ್ಕ್ ಥಿಯರಿ ಏನು ಹೇಳುತ್ತೆ, ಈ ಪ್ರೋಟಾನ್ಸು ನ್ಯೂಟ್ರಾನ್ಸು ಎಲೆಕ್ಟ್ರಾನ್ಸ್ ಏನಿದೆ ಅದನ್ನು ಕೂಡ ನಾವು ಫರ್ದರ್ ಡಿವೈಡ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಫರ್ದರ್ ಡಿವೈಡ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಕ್ವಾರ್ಕ್ಸ್ ಅಂತ ಹೇಳ್ತಾರೆ. ಸೊ ಕ್ವಾರ್ಕ್ಸ್ನಲ್ಲಿ ಡಿವೈಡ್ ಮಾಡ್ಬೋದು ಅಂತ ಅಂದರೆ, ಸೊ ಆದರೆ ಏನು ಒಂದು ಪ್ರಾಬ್ಲಮ್ ಏನು ಅಂದರೆ, ಈಗ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಏನಿದೆ, ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇಟ್ ಈಸ್ ಜಸ್ಟ್ ಲೈಕ್ ಅ ಹೋಲ್. ಬಟ್ ಕ್ವಾರ್ಕ್ಸ್ ಅಂತ ಬಂದಾಗ ಕ್ವಾರ್ಕ್ಸ್ನ ಕಂಪ್ಲೀಟಾಗಿ ನಾವು ಪ್ರೋಟಾನ್ಸು ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ನಲ್ಲಿ ತೊಗೊಳಕ್ಕಾಗಲ್ಲ. ಫ್ರ್ಯಾಕ್ಷನಲ್ ಪಾರ್ಟ್ಸ್ ಆಫ್ ಕ್ವಾರ್ಕ್ಸ್ನ ತಗೊಂಡು ಮಾಡ್ತೀವಿ. ಸೊ ಹಾಗಾಗಿ ಎಲಿಮೆಂಟರಿ ಪಾರ್ಟಿಕಲ್ ಅಂತ ಹೇಳ್ತೀವಿ. ಎಲಿಮೆಂಟರಿ ಪಾರ್ಟಿಕಲ್ ಆ್ಯಂಡ್ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಯೆಂಟ್ ಮ್ಯಾಟರ್. ಕಾನ್ಸ್ಟಿಟ್ಯೂಯೆಂಟ್ ಮ್ಯಾಟರ್ ಅಂದರೆ ಈಗ ಒಂದು ಪ್ರೋಟಾನ್ ತೊಗೊಂಡಿದ್ವಿ ಅಂದರೆ ಇದಕ್ಕೆ 3 ಕ್ವಾರ್ಕ್ಸ್ ಸೇರಿಬಿಟ್ಟು ಒಂದು ಪ್ರೋಟಾನ್ ಆಗುತ್ತೆ, 3 ಕ್ವಾರ್ಕ್ಸ್ ಸೇರಿಬಿಟ್ಟು ನ್ಯೂಟ್ರಾನ್ ಆಗುತ್ತೆ. ಸೊ ಆ ರೀತಿ ಕ್ವಾರ್ಕ್ ಕಾಂಪೋಸಿಷನ್ನಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಸೊ ಕ್ವಾರ್ಕ್ಸ್ ಕಂಬೈನ್ ಟು ಫಾರ್ಮ್ ದ ಕಾಂಪೋಸಿಟ್ ಪಾರ್ಟಿಕಲ್ಸ್ ಕಾಲ್ಡ್ ಹೆಡ್ರಾನ್ಸ್. ಸೊ ಹೆಡ್ರಾನ್ಸ್ ಫಾರ್ಮೇಷನ್ ಆಗುತ್ತೆ. ದ ಮೋಸ್ಟ್ ಸ್ಟೇಬಲ್ ಆಫ್ ವಿಚ್ ಆರ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಕಾಂಪೋನೆಂಟ್ಸ್ ಆಫ್ ಅಟೋಮಿಕ್ ನ್ಯೂಕ್ಲಿಯೈ. ಸೊ ಅಟೋಮಿಕ್ ನ್ಯೂಕ್ಲಿಯೈನಲ್ಲಿ ಹೆಡ್ರಾನ್ಸ್ ಅಂತ ಹೇಳ್ತೀವಿ, ಪ್ರೋಟಾನ್ಸು ನ್ಯೂಟ್ರಾನ್ಸ್ ಹೆಡ್ರಾನ್ಸ್ ಅಂತ ಕರಿತೀವಿ. Due to the phenomena known as color confinement, quarks are never directly observed, found in isolation. ಅಂದರೆ ನಾವು ಕ್ವಾರ್ಕ್ಸ್ನ ಇಂಡಿವಿಜುವಲ್ ಕ್ವಾರ್ಕ್ಸ್ ಆಗಿ ನೋಡೋಕ್ಕಾಗಲ್ಲ, ಅದು ಜಸ್ಟ್ ಕಾಂಬಿನೇಷನ್ ಆಫ್ 2 or 3 ಕ್ವಾರ್ಕ್ಸ್ ಕಂಬೈನ್ ಆಗಿ ಇರುತ್ತೆ. ದೇ ಕ್ಯಾನ್ ಬಿ ಫೌಂಡ್ ಓನ್ಲಿ ವಿತಿನ್ ಹೆಡ್ರಾನ್ಸ್ ವಿಚ್ ಇನ್ಕ್ಲೂಡ್ ಬ್ಯಾರಿಯಾನ್ಸ್ ಸಚ್ ಆಸ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇರೋದನ್ನು ನಾವು ಬ್ಯಾರಿಯಾನ್ಸ್ ಅಂತ ಕರಿತೀವಿ. ಮಿಸಾನ್ಸ್ ಆಲ್ ಆಫ್ ವಿಚ್ ಆರ್ ಅನ್ಸ್ಟೇಬಲ್ ಆ್ಯಂಡ್ ಶಾರ್ಟ್ ಲಿವ್ಡ್. ಅಂದರೆ ಶಾರ್ಟ್ ಲಿವ್ಡ್ ಅಂದರೆ ಅದರದ್ದು ಲೈಫ್ ಟೈಮು ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಕ್ವಾರ್ಕ್ಸ್ ಅಂದರೆ ಏನು ಅಂತ ನೋಡೋಣ ಫೈನಲಿ. ಸೊ ಕ್ವಾರ್ಕ್ಸ್ ಹ್ಯಾವ್ ಫ್ರ್ಯಾಕ್ಷನಲ್ ಎಲೆಕ್ಟ್ರಿಕ್ ಚಾರ್ಜ್ ವ್ಯಾಲ್ಯೂಸ್. ಸೊ ಐದರ್ -1/3 ಆರ್ +2/3 ಟೈಮ್ಸ್ ದ ಎಲಿಮೆಂಟರಿ ಚಾರ್ಜ್ ಇ. ಸೊ ಕ್ವಾರ್ಕ್ಸು ಅದರದ್ದು ಚಾರ್ಜ್ ಎಷ್ಟಿರುತ್ತೆ, +2/3 ಇ ಅಥವಾ -1/3 ಇ ಇರುತ್ತೆ. ಇದು ಕ್ವಾರ್ಕ್ಸ್ದು ಚಾರ್ಜ್ ಆಫ್ ಎ ಕ್ವಾರ್ಕ್ ಅಂತ ಹೇಳ್ತೀವಿ. ಸೊ ಡಿಪೆಂಡಿಂಗ್ ಆನ್ ದ ಫ್ಲೇವರ್. ಸೊ ಫ್ಲೇವರ್ ಅಂತಂದರೆ ಏನು, ಯಾವುದ್ರದ್ದು ಫ್ಲೇವರ್ ಇದೆ ಅಂತಂದೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಫ್ಲೇವರ್ ಅಂದರೆ ಏನು, ಟೇಸ್ಟ್ ಅಂತ ಅಲ್ಲ, ಲೈಕ್ ಅಪ್ ಕ್ವಾರ್ಕ್, ಡೌನ್ ಕ್ವಾರ್ಕ್, ಬಾಟಮ್ ಕ್ವಾರ್ಕ್, ಸ್ಟ್ರೇಂಜ್ ಕ್ವಾರ್ಕ್ ಆ ರೀತಿ ತೊಗೊತೀವಿ ನಾವು. ಸೊ ಅದ್ರ ಬೇಸಿಸ್ ಮೇಲೆ ನಾವು ಕ್ವಾರ್ಕ್ಸ್ದು ಫ್ಲೇವರ್ನ ಹೇಳ್ಬೋದು. ಸೊ ಇಲ್ಲಿ ಏನಿದೆ, ಲೈಕ್ ಅಪ್ ಚಾರ್ಮ್ ಟಾಪ್ ಕ್ವಾರ್ಕ್ಸ್ ಕಲೆಕ್ಟಿವ್ಲಿ ರೆಫರ್ ಟು ಆಸ್ ಅಪ್ ಟೈಪ್ ಕ್ವಾರ್ಕ್. ಸೊ ಅಪ್ ಕ್ವಾರ್ಕ್, ಚಾರ್ಮ್ ಕ್ವಾರ್ಕ್, ಟಾಪ್ ಕ್ವಾರ್ಕ್ ಏನಿದೆ ಅದರದ್ದು ಚಾರ್ಜ್ ಏನಿರುತ್ತೆ +2/3 ಇ ಇರುತ್ತೆ. ವೈಲ್ ಡೌನ್, ಸ್ಟ್ರೇಂಜ್, ಬಾಟಮ್ ಕ್ವಾರ್ಕ್ಸ್ ಅದರದ್ದು ಚಾರ್ಜ್ ಎಷ್ಟಿರುತ್ತೆ, -1/3 ಇ ಇರುತ್ತೆ. -1/3 ಇ ಇರೋದನ್ನು ಡೌನ್ ಟೈಪ್ ಕ್ವಾರ್ಕ್ಸ್ಗೆ ಬರಿತೀವಿ, +2/3 ಇ ಇರೋದನ್ನು ಅಪ್ ಟೈಪ್ ಕ್ವಾರ್ಕ್ಸ್ಗೆ ಬರಿತೀವಿ. ಸಿಮಿಲರ್ಲಿ ಆ್ಯಂಟಿ ಕ್ವಾರ್ಕ್ಸ್ ಹ್ಯಾವ್ ಆಪೋಸಿಟ್ ಚಾರ್ಜ್
ಸೊ ಆ್ಯಂಟಿ ಕ್ವಾರ್ಕ್ಸ್ಗೆ ಏನು ಬರುತ್ತೆ, ಅಪೋಸಿಟ್ ಚಾರ್ಜ್ ಬರುತ್ತೆ. ಸೊ ಆ್ಯಂಟಿ ಕ್ವಾರ್ಕ್ಸ್ ಅಂದರೆ ಯಾವುದು, ಈಗ ಅಪ್ ಟೈಪ್ ಕ್ವಾರ್ಕ್ಸ್ಗೆ ನಾನೇನು ಹೇಳಿದೆ, ಅಪ್ ಟೈಪ್ ಕ್ವಾರ್ಕ್ಸ್ಗೆ +2/3 ಅಂತ ಹೇಳಿದೆ. ಸೊ ಆ್ಯಂಟಿ ಕ್ವಾರ್ಕ್ಸ್ ಆಫ್ ದಿಸ್ ಅಪ್ ಟೈಪ್ ಕ್ವಾರ್ಕ್ಸ್ಗೆ ಏನು ಬರುತ್ತೆ, ಇದು +2/3 ಇರೋದು -2/3 ಆಗುತ್ತೆ. ಸೇಮ್ ವೇ ಡೌನ್ ಟೈಪ್ ಕ್ವಾರ್ಕ್ಸ್ಗೆ ಚಾರ್ಜು -1/3 ಅಂತ ಹೇಳಿದೆ. ಸೊ ಡೌನ್ ಟೈಪ್ ಕ್ವಾರ್ಕ್ಸ್ಗೆ ಆ್ಯಂಟಿ ಕ್ವಾರ್ಕ್ಸ್ ಬರೆದ್ರೆ ಅದರದ್ದು ಏನಾಗುತ್ತೆ, +1/3 ಆಗುತ್ತೆ. ಸೊ ಈ ರೀತಿ +1/3 -2/3 +2/3 -2/3 +1/3 -1/3 ಸೊ ಈ ಚಾರ್ಜ್ದು ಕಾಂಬಿನೇಷನ್ ತೊಗೊಂಡ್ಬಿಟ್ಟು ನಾವು ಏನು ಬ್ಯಾರಿಯಾನ್ಸ್ ಆಗಿರ್ಬೋದು ಅಥವಾ ಆ್ಯಂಟಿ ಬ್ಯಾರಿಯಾನ್ಸ್ ಆಗಿರ್ಬೋದು, ಅದ್ರದ್ದು ಕ್ವಾರ್ಕ್ಸ್ ಏನು ಬರುತ್ತೆ ಮಿಸಾನ್ಸ್, ಅದ್ರದ್ದು ಕ್ವಾರ್ಕ್ಸ್ ಕಾಂಬಿನೇಷನ್ನ ನಾವು ಬರಿಬೋದು. ಸೊ ಅದರದ್ದು ಕ್ವಾರ್ಕ್ಸ್ ಕಾಂಬಿನೇಷನ್ ಬರಿಬೋದು ಅಂತಂದರೆ ಲೈಕ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಕೇಳಿದ್ದಾರೆ. ಸೊ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ನ ನೋಡೋದಾದರೆ ಇಲ್ಲಿ ಪ್ರೋಟಾನ್ಸ್ಗೆ ಏನಿದೆ, ಪ್ರೋಟಾನ್ಸ್ ಕ್ಯಾನ್ ಬಿ ರಿಟನ್ ಆಸ್ UUD ಅಂತ ಬರಿತೀವಿ. UUD ಅಂದರೆ ಯುದು ಏನಿದೆ ಚಾರ್ಜು ಸ್ಪಿನ್ ಹಾಫ್ -half ಅಂತ ತೊಗೊಂಡ್ರೆ ಸ್ಪಿನ್ ಹಾಫ್ ಆಗುತ್ತೆ. ನ್ಯೂಟ್ರಾನ್ಸ್ನ UDD ಅಂತ ಬರಿತೀವಿ. UDD ಅದರದ್ದು ಸ್ಪಿನ್ನು -half +1/2 +1/2 ತೊಗೊಂಡ್ರೆ ನಮಗೆ ಅದರದ್ದು ಟೋಟಲ್ ಸ್ಪಿನ್ನು ಹಾಫ್ ಬರುತ್ತೆ. ಸೊ ಇಲ್ಲಿ ಚಾರ್ಜ್ ತೊಗೊಂಡ್ರೆ ಲೈಕ್ ಚಾರ್ಜ್ ಆಫ್ ಪ್ರೋಟಾನ್ ಕೇಳಿದ್ದಾರೆ. ಸೊ ಚಾರ್ಜ್ ಆಫ್ ಅಪ್ ಕ್ವಾರ್ಕ್ ಏನು +2/3, ಇನ್ನೊಂದು ಅಪ್ ಕ್ವಾರ್ಕ್ದು +2/3, ಡೌನ್ ಕ್ವಾರ್ಕ್ದು -1/3. ಸೊ +2/3 +2/3 ಅಂದರೆ 4/3, 4/3 -1/3 ಅಂದರೆ 3/3. ಸೊ 3/3 ಅಂದರೆ ಚಾರ್ಜ್ ಎಷ್ಟಾಗುತ್ತೆ, 1 ಆಗುತ್ತೆ. ಸಿಮಿಲರ್ಲಿ ಚಾರ್ಜ್ ಆಫ್ ನ್ಯೂಟ್ರಾನ್ಸ್ ತೊಗೊಂಡ್ರೆ ಅಪ್ ಕ್ವಾರ್ಕ್ದು 2/3, ಡೌನ್ ಕ್ವಾರ್ಕ್ದು -1/3 -1/3. ಸೊ ಅವಾಗ ಟೋಟಲ್ ಏನಾಗುತ್ತೆ, 2 -1 -1 ಅಂದರೆ -2, 2 -2 ಏನಾಗುತ್ತೆ, 0 ಆಗುತ್ತೆ. ಸೊ ಚಾರ್ಜ್ ಆಫ್ ನ್ಯೂಟ್ರಾನ್ಸ್ 0. ಸೊ ಹಾಗಾಗಿ ಪ್ರೋಟಾನ್ಸ್ನ ಹೆಂಗೆ ಡಿನೋಟ್ ಮಾಡ್ಬೋದು, UUD ಅಂತ ಡಿನೋಟ್ ಮಾಡ್ತೀವಿ, ನ್ಯೂಟ್ರಾನ್ಸ್ನ UDD ಅಂತ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ UUD ಆ್ಯಂಡ್ UDD ಎಲ್ಲಿ ಬರುತ್ತೆ, ಇದು UUD ಆ್ಯಂಡ್ UDD. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ರೆಸ್ಪೆಕ್ಟಿವ್ಲಿ ಆಸ್ ಡಿನೋಟೆಡ್ ಬೈ DUU ಆ್ಯಂಡ್ DDU ಅಂತ ಬರಿತೀವಿ. DUU ಅಂತ ಅಂದರೆ ಒಂದೇ, UUD ಅಂತಂದರೂ ಒಂದೇ. ಸೊ UDD ಅಥವಾ UDD ಅಂದರೂ ಒಂದೇ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, beta decay involves the interaction of. So beta decay involves the interactions of ಅಂತಂದರೆ leptons with baryonic field, baryons with leptonic field, baryons with electromagnetic field ಅಥವಾ photons with baryonic field ಅಂತ ಕಟ್ಕೊಟ್ಟಿದ್ದಾರೆ. ಸೊ ಬೀಟಾ ಡಿಕೆ ಇನ್ವಾಲ್ವ್ಸ್, ಈ ಬೀಟಾ ಡಿಕೆನಲ್ಲಿ ಬ್ಯಾರಿಯಾನ್ಸ್ ಅಂದರೆ ಏನು, ಲೈಕ್ ಕಂಪೋಸ್ಡ್ ಆಫ್ ಕ್ವಾರ್ಕ್ಸ್ ಅಂತ ಹೇಳ್ತೀವಿ. ಸೊ ಕ್ವಾರ್ಕ್ಸ್ ಇದು ಇದೆ ಅಂತ ಅಂದರೆ ಬ್ಯಾರಿಯಾನ್ಸ್ ಆರ್ ದೇ ಆರ್ ಇನ್ವಾಲ್ವಿಂಗ್ ಇನ್ ದ ಸ್ಟ್ರಾಂಗ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಲೆಪ್ಟಾನ್ಸ್ ಲೈಕ್ ಎಲೆಕ್ಟ್ರಾನ್ಸ್, ಟಾನ್ಸ್, ಮ್ಯೂನ್ಸ್ ಆ ರೀತಿ ಇರೋದನ್ನು ದೇ ಆರ್ ಇನ್ವಾಲ್ವ್ಡ್ ಇನ್ ವೀಕ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೇ ಆರ್ ನಾಟ್ ಕಂಪೋಸ್ಡ್ ಆಫ್ ಕ್ವಾರ್ಕ್ಸ್. ಸೊ ಕ್ವಾರ್ಕ್ಸ್ ಇರ್ತೇ ಇರೋದ್ರಿಂದ ದೇ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಸ್ಟ್ರಾಂಗ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಸ್ಟ್ರಾಂಗ್ ಇಂಟ್ರಾಕ್ಷನ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಆ್ಯಂಡ್ ಫೋಟಾನ್ಸ್ನು ಕೊಟ್ಟಿದ್ದಾರೆ, ಫೋಟಾನ್ಸ್ ಆರ್ ಬೋಸಾನ್ಸ್ ಅಂತ ಬರಿತೀವಿ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಏನು ಬರುತ್ತೆ, ಸೊ ಬ್ಯಾರಿಯಾನ್ಸ್ ವಿತ್ electromagnetic field is the correct answer. So beta decay involves the interaction of baryons with the electromagnetic field ಅಂತ ಹೇಳ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ. ಸೊ ಇಷ್ಟು 11 ಕ್ವೆಶನ್ಸು KSET 2013ನಲ್ಲಿ ಟೋಟಲ್ 11 ಕ್ವೆಶನ್ಸು ನ್ಯೂಕ್ಲಿಯರ್ ಫಿಸಿಕ್ಸಿಂದ ಕೇಳಿದರು. ಸೊ ನ್ಯೂಕ್ಲಿಯರ್ ಫಿಸಿಕ್ಸಿಂದ 11 ಕ್ವೆಶನ್ಸ್ ಕೇಳಿದ್ದಾರೆ ಅಂದರೆ ನಿಮಗೆ ಇದರಲ್ಲಿ ಈ ವಿಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೇನು ಟ್ರಾನ್ಸಿಷನ್ಸ್ ಬಗ್ಗೆ ತಿಳ್ಕೊಂಡ್ರಿ, ಮತ್ತು ಏನು ಕ್ವಾರ್ಕ್ಸ್ ಬಗ್ಗೆ ತಿಳ್ಕೊಂಡ್ರಿ, ಮತ್ತು ಇನ್ನು ಏನು ಟ್ರಾನ್ಸಿಷನ್ಸ್ ಗಾಮಟೆಲ್ಲ ಟ್ರಾನ್ಸಿಷನ್ಸ್ ಅದ್ರ ಬಗ್ಗೆ ತಿಳ್ಕೊಂಡ್ರಿ. ದೆನ್ ಏನು ಬೀಟಾ ಡಿಕೆ ಬಗ್ಗೆ ತಿಳ್ಕೊಂಡ್ರಿ. ದೆನ್ ಇನ್ನೇನು ಇತ್ತು ಈ ವಿಡಿಯೋದಲ್ಲಿ ಅಂತ ನೋಡೋದಾದರೆ ಲೈಕ್ ಮಾಡೆಲ್ಸ್ ಬಗ್ಗೆ ತಿಳ್ಕೊಂಡ್ರೆ, ನ್ಯೂಕ್ಲಿಯರ್ ಮಾಡೆಲ್ಸ್ ಬಗ್ಗೆ ಆ್ಯಂಡ್ ಡ್ಯೂಟರಾನ್ ಸ್ಟ್ರಕ್ಚರ್ ಬಗ್ಗೆ. ಇದೆಲ್ಲ ಟಾಪಿಕ್ಸ್ನ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಆ ಕ್ವೆಶನ್ಸ್ನ ಸಾಲ್ವ್ ಮಾಡಿದಾಗ ನಿಮಗೆ ಇದೆಲ್ಲ ಟಾಪಿಕ್ಸು ರಿವೈಸ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ, ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್
ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸು KSETಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಚಾನಲ್ನ ನ್ಯೂ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್ ದೆನ್ ಸಬ್ಸ್ಕ್ರೈಬ್ ಟು ದಿಸ್ ಸೊ ದಟ್ ಯು ವಿಲ್ ಗೆಟ್ ಆಲ್ ದ ನೋಟಿಫಿಕೇಷನ್ ಆಫ್ ದ ನ್ಯೂಲಿ ಅಪ್ಲೋಡೆಡ್ ವೀಡಿಯೋಸ್ ಅಂತ ಹೇಳ್ತಾ. ಆ್ಯಂಡ್ ನಿಮಗೆ ಏನು KSET ಆಲ್ರೆಡಿ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ. ಸೊ ಹಾಲ್ ಟಿಕೆಟ್ ಇದೆ ಅಂತ ಅಂದರೆ ನೀವು ಇನ್ನೂ ಪ್ರಿಪ್ರೇಷನ್ ಲೈಕ್ ಇವತ್ತು ಆಲ್ರೆಡಿ 3 ಅಂದರೆ 13, ಸೊ ಲಾಸ್ಟ್ 10 ಡೇಸ್ ಆರ್ ರಿಮೈನಿಂಗ್. ಈ 10 ಡೇಸ್ನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಏನು ಮಾಡಬೇಕು, ರಿವಿಷನ್, ಮೋಸ್ಟ್ ಇಂಪಾರ್ಟೆಂಟ್ ರಿವಿಷನ್ ಮೇಲೆ ನೀವು ಫೋಕಸ್ ಮಾಡಬೇಕು. ಇವಾಗ ಏನು ಪ್ರಾಕ್ಟೀಸ್ ಮಾಡಿದ್ದೀರಿ ಅದರ ಜೊತೆಗೇ ರಿವಿಷನ್ ಕೂಡ ಮಾಡ್ತಾ ಹೋದರೆ ನಿಮಗೆ ಏನು ನಿಮ್ಮ ಎಕ್ಸಾಮ್ನಲ್ಲಿ ರಿಕಾಲಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ಸ್. ಥ್ಯಾಂಕ್ ಯು.